ನಮಸ್ಕಾರ ಸ್ನೇಹಿತರೆ, ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಡಿಜಿಟಲ್ ಮಾರುಕಟ್ಟೆಯಲ್ಲಿ ಅವೈಲಬಲ್ ಇರುವಂತಹ ಸಾಕಷ್ಟು UPI ಆ್ಯಪ್ಗಳ ನಡುವೆ ಕನ್ನಡಿಗರೇ ಪ್ರೊಡ್ಯೂಸ್ ಮಾಡಿರುವಂತಹ ಒಂದು ಆ್ಯಪ್ ಸಾಕಷ್ಟು ಸದ್ದು ಮಾಡ್ತಾ ಇದೆ. 1 ವರ್ಷದ ಹಿಂದಷ್ಟೇ ವಿಶ್ವಾಸ್ ಪೇ ಆ್ಯಪ್ ಲಾಂಚ್ ಆಗಿತ್ತು. ಲಾಂಚ್ ಆಗಿ 1 ವರ್ಷದಲ್ಲೇ ಸಾಕಷ್ಟು ಸಾಧನೆಗಳನ್ನು ಮಾಡಿದೆ. ತನ್ನದೇ ಆದಂತಹ ವೈವಿಧ್ಯಮಯ ಮತ್ತು ವೈಶಿಷ್ಟ್ಯತೆಯಿಂದ ಕೂಡಿರುವಂತಹ ಈ ಒಂದು ಆ್ಯಪ್ನ ಯಶಸ್ಸಿನ ಬಗ್ಗೆ, ಜೊತೆಗೆ ಮುಂದಿನ ಗುರಿಗಳ ಬಗ್ಗೆ ಮಾತಾಡಲಿಕ್ಕೆ ವಿಶ್ವಾಸ್ ಪೇ ಆ್ಯಪ್ನ ಮಾಲೀಕರು, ಜೊತೆಗೆ ವಿಶ್ವಾಸ್ ವರ್ಲ್ಡ್ ಲಿಮಿಟೆಡ್ ಟೆಕ್ನಿಕ್ನ ಈ ಒಂದು ಸಂಸ್ಥಾಪಕರಾದಂತಹ ವಿಶ್ವ ಅವರು ನಮ್ಮ ಜೊತೆಗಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ ಸರ್. ಹೇಗಿದ್ದೀರಾ ಸರ್? ತುಂಬ ಚೆನ್ನಾಗಿ. ತಾವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಜುಲೈ 27, 2024 ಈ ಒಂದು ಆ್ಯಪ್ ಲಾಂಚ್ ಆಗುತ್ತೆ. ಈಗ ಆಲ್ಮೋಸ್ಟ್ 1 ಇಯರ್ 3 ಮಂತ್ಸ್ ಆಗಿ ಹೋಗಿದೆ. ಸೊ ಸಾಕಷ್ಟು ಜನ ಸಾವಿರ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬರ್ಸ್ ಈಗಾಗಲೇ ವಿಶ್ವಾಸ್ ಪೇ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ, ಇದರ ಸೇವೆಗಳನ್ನು ಬಳಸ್ಕೊಳ್ತಾ ಇದ್ದಾರೆ. ಸೊ ನಿಮಗೆ ಎಷ್ಟು ಖುಷಿ ಇದೆ ಇದ್ರ ಬಗ್ಗೆ ಅಂತ? ತುಂಬ ಸಂತೋಷ ಇದೆ ಸರ್. ನಮ್ಮ ಕರ್ನಾಟಕದ ಜನ ಯಾವುದೇ ದೇಶದ ಯಾವುದೇ ರಾಜ್ಯದ ಕೆಲಸಗಳಿದ್ರೂ ಕೂಡ ಅಥವಾ ಆ್ಯಪ್ಗಳು ಬಂದರೂ ಕೂಡ ಪ್ರೋತ್ಸಾಹ ಕೊಡ್ತಾರೆ. ಹಾಗೆ ನಮ್ಮ ಆ್ಯಪ್ಗೂ ಕೂಡ ತುಂಬ ಬೆಂಬಲ ಕೊಟ್ಟಿದ್ದಾರೆ. ತುಂಬ 1 ಲಕ್ಷಕ್ಕಿಂತ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ, ಯೂಸರ್ಸ್ ಮಾಡಿದ್ದಾರೆ. ಈಗ ನಾವು ಹೊಸ ಒಂದು ಅನುಕೂಲಗಳನ್ನ ತಗೊಂಡು ರೂಲ್ಸ್ ಸರ್ವಿಸ್ಗಳನ್ನ ತೊಗೊಂಡ್ಬರ್ತಾ ಇದ್ದೀವಿ. ಸೊ ಗೌರ್ಮೆಂಟಿಂದ ಲೈಸೆನ್ಸ್ಗಳಿರುತ್ತೆ, ಅದಕ್ಕೆ ಆದಂಥ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ. ಅದನ್ನೆಲ್ಲ ಪಡೆದುಕೊಂಡು ಒಂದು ಅಪ್ಗ್ರೇಡ್ ಆ್ಯಪ್ನ ಮತ್ತೆ ರೀಲಾಂಚ್ ಮಾಡೋಕ್ಕೆ ಮಾಡ್ತಾ ಇದ್ದೀವಿ ಸರ್. ಓಕೆ, ಸೊ ವಿಶ್ವಾಸ್ ಪೇ ಆ್ಯಪ್ ಆ್ಯಕ್ಚುಲಿ ಪೇ ವಿತ್ ಟ್ರಸ್ಟ್ ಅಂತ ಒಂದು ಟ್ಯಾಗ್ ಲೈನ್ ಕೂಡ ಇದೆ. ಸೊ ಬಹಳ ವಿಶ್ವಾಸಾರ್ಹತೆಯಿಂದ ಕೂಡಿರುವಂತಹ ಒಂದು ಆ್ಯಪ್ ಇದಾಗಿರುತ್ತೆ ಅನ್ನುವಂತಹ ನಂಬಿಕೆ ಹೆಸರಲ್ಲೇ ಇದೆ. ಹೌದು. ಸೊ ಅಂದರೆ ನಿಮಗೆ ಬಂದಿರುವಂತಹ ಫೀಡ್ಬ್ಯಾಕ್ಸ್ಗಳನ್ನು ಕೆಲವೊಂದಷ್ಟು ಹೇಳ್ಕೊಳ್ಳೋದಾದ್ರೆ, ಜನ ಯಾವ ರೀತಿ ಇದರಿಂದ ಸಂತುಷ್ಟಿಯನ್ನ ಪಡ್ಕೊಂಡಿದ್ದಾರೆ ಈ ಆ್ಯಪ್ ಬಳಸುವ ಮೂಲಕ, ಹೇಗೆ ಅಂತ? ಜನ ತುಂಬಾ ಸಂತೋಷವಾಗಿದ್ದಾರೆ ಸರ್. ಕೆಲವರೆಲ್ಲ ಯೂಸ್ ಮಾಡ್ಬೇಕಾದ್ರೆ ಕೆಲವೊಂದು ಬದಲಾವಣೆಗಳು ಕೂಡ ಹೇಳಿದ್ದಾರೆ. ಸೊ ಅದನ್ನ ಸ್ವಾಗತ ಮಾಡ್ತೀವಿ. ಸಣ್ಣ ಪುಟ್ಟ ಕರೆಕ್ಷನ್ಗಳು ಇರ್ತವೆ, ತಪ್ಪು ಎಲ್ಲ ಇದ್ದೇ ಇರುತ್ತೆ, ಅದನ್ನ ನಾವು ಸರಿ ಮಾಡ್ಕೊತೀವಿ. ಜೊತೆಗೆ ಈಗ ನಾವು ಕಂಪ್ಲೀಟ್ ಬಂದು ಸೆಕ್ಯೂರ್ ವಿಶ್ವಾಸ್ ಟ್ರಸ್ಟ್ ವಿತ್ ಪೇ ಅಂತ ಹೇಳ್ತೇವೆ ಅಂದರೆ, ಸೊ ತುಂಬ ಸೆಕ್ಯೂರ್ ಆಗಿದೆ. ಇದು ಫಿನ್ಟೆಕ್ ಕಂಪ್ನಿ ಇರೋದ್ರಿಂದ ಸೊ ಯಾವುದೇ ಈ ಥರ ಯಾವುದೇ ಆ್ಯಪ್ಗಳು ಬಂದರೆ ಫಿನ್ಟೆಕ್ ಆ್ಯಪ್ಗಳು ಎಲ್ಲ ಸೆಕ್ಯೂರ್ ಆಗಿರುತ್ತೆ, ವಿತ್ RBI ಗೈಡ್ಲೈನ್ಸ್ ಪ್ರಕಾರ ಇರುತ್ತೆ. ಸೊ ಹಾಗಾಗಿ ಜನ ಮುಕ್ತವಾಗಿ ಯೂಸ್ ಮಾಡ್ಬೋದು. ಕರೆಕ್ಟ್ ಸರ್. ಎಕ್ಸಿಸ್ಟಿಂಗ್ ಸಾಕಷ್ಟು UPI ಆ್ಯಪ್ಸ್ಗಳಿರುವಾಗ ಜನಗಳು ಯಾಕೆ ಈ ಒಂದು ವಿಶ್ವಾಸ್ ಪೇ ಆ್ಯಪನ್ನೇ ಡೌನ್ಲೋಡ್ ಮಾಡ್ಕೊಳ್ಬೇಕು, ಬಳಸಬೇಕು? ಸೊ ವಿಶ್ವಾಸ್ ಪೇ ಆ್ಯಪಲ್ಲಿ ತುಂಬ ಅನುಕೂಲಗಳನ್ನ ತಂದಿದ್ದೀವಿ ಸರ್. ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಈಗ ಫಸ್ಟ್ ನಾವು 3 ಅನುಕೂಲಗಳನ್ನ ಈ ಮಂತಲ್ಲಿ ನಾವು ಕೊಡ್ತಾ ಇದ್ದೀವಿ. ಸೊ ಸೆಪ್ಟೆಂಬರ್ ಮಂತಲ್ಲಿ. ಸೊ ಒಂದು ಬಂದು ಜಾಬ್. ಈಗ ನಮ್ಮ ದೇಶದಲ್ಲಿ ಸ್ವಲ್ಪ ಕಮ್ಮಿ ಒಂದು ಪರ್ಸೆಂಟೇಜ್ ಲೆಕ್ಕದಲ್ಲಿ ನೋಡ್ಬೇಕಂದ್ರೆ ಒಂದು 10 to 20% ಅನ್ಎಂಪ್ಲಾಯ್ಡ್ ಇದೆ. ಸೊ ಅನ್ಎಂಪ್ಲಾಯ್ಡ್ ಯಾವ ರೀತಿ ಇದು ಮಾಡ್ತಾರೆ, ಯಾವ್ದಾದ್ರು ಒಬ್ರಿಗೆ ಕೆಲಸ ಬೇಕು ಅಂದರೆ ಸೊ ಎಲ್ಲ ಕಂಪ್ನಿಗಳಲ್ಲಿ ಎಲ್ಲೆಲ್ಲಿ ಬೋರ್ಡ್ ಇರುತ್ತೆ ಅಥವಾ HR ಕನ್ಸಲ್ಟೆನ್ಸಿಗೆ ಹೋಗ್ತಾರೆ, ಎಲ್ಲ ಒಂದು ಕಡೆ ಅವಕಾಶಕ್ಕೆ ಹುಡುಕ್ತಾ ಇರ್ತಾರೆ ಕೆಲಸಕ್ಕೆ. ಸೊ ಅದನ್ನು ತಪ್ಸೋಕ್ಕೋಸ್ಕರ ಸೊ ತುಂಬ ಟ್ಯಾಲೆಂಟ್ ಇರೋ ವ್ಯಕ್ತಿಗಳನ್ನ ಒಳ್ಳೆಯ ಕಂಪ್ನಿಗಳಿಗೆ ಜಾಯಿನ್ ಮಾಡಿಸೋ ಕೆಲಸನ ವಿಶ್ವಾಸ್ ಪೇ ಮಾಡುತ್ತೆ. ಯಾವ ರೀತಿ ಮಾಡ್ತೀವಿ ಅಂತ ಹೇಳಿದ್ರೆ, ಜಸ್ಟ್ ವಿಶ್ವಾಸ್ ಪೇ ಯೂಸ್ ಮಾಡಬೇಕು. ವಿಶ್ವಾಸ್ ಪೇ ಯೂಸ್ ಮಾಡಿದ್ರೆ ನಮ್ಮಲ್ಲಿ ಒಂದು ಆಪ್ಷನ್ ಇದೆ, ವಿಶ್ವಾಸ್ ಜಾಬ್ ಅಂತ. ತಮ್ಮ ರೆಸ್ಯೂಮ್ನ ನಮ್ಮಲ್ಲಿ ಅಪ್ಲೋಡ್ ಮಾಡಿದ್ರೆ ಸೊ ಆ ರೆಸ್ಯೂಮ್ನ ನಮ್ಮ ಟೀಮು ಅನಲೈಸ್ ಮಾಡಿ ಸ್ಕ್ರೀನಿಂಗ್ ಮಾಡಿ ಸೊ ಅದನ್ನು ಅವ್ರಿಗೆ ಟ್ಯಾಲೆಂಟ್ ಮತ್ತು ಅವ್ರ ಎಜುಕೇಷನ್ ಲೆವೆಲ್ಗೆ ಆ ಜಾಬ್ನ ನಾವು ಕೊಡ್ಸೋಕ್ಕೆ ಪ್ರಯತ್ನ ಪಡ್ತೀವಿ. ಸೊ ದಿಸ್ ಆ್ಯಪ್ ಆಲ್ಸೋ ವರ್ಕ್ಸ್ ಲೈಕ್ ಅ ಜಾಬ್ ಪೋರ್ಟಲ್. ಯೆಸ್, ವಿತ್ ಜಾಬ್ ಪೋರ್ಟಲ್ ಫಾರ್ ಇನ್ಕ್ಲೂಡಿಂಗ್. ಬಟ್ ಯಾವುದೇ ರೀತಿಯ ಸುಂಕವನ್ನು ಅಥವಾ ಚಾರ್ಜಸ್ ಫೀಸನ್ನು ನಾವು ಚಾರ್ಜ್ ಮಾಡಲ್ಲ. ಸೊ ಫ್ರೀ ಆಫ್ ಕಾಸ್ಟ್ ಯೂಸರ್ಸ್ಗೆ. ಓಕೆ. ಸೊ ಅಪಾರ್ಟ್ ಫ್ರಮ್ ದಟ್, ಈಗ ನಮಗೆ UPI ಆ್ಯಪ್ ಅಂದ ತಕ್ಷಣ ಜನರಲ್ ಆಗಿ ತಲೆಗೆ ಬರೋದು ರಿವಾರ್ಡ್ಸ್ ಏನು ಸಿಗುತ್ತೆ, ನಾವು ಒಂದು ಟ್ರಾನ್ಸಾಕ್ಷನ್ ಮಾಡಿದಾಗ ರಿವಾರ್ಡ್ಸ್ ಯಾವ ರೀತಿ ಸಿಗುತ್ತೆ ಅನ್ನೋಂಥದ್ದು ಬರುತ್ತೆ. ಆ್ಯಕ್ಚುಲಿ ಈಗ ಆಲ್ರೆಡಿ ಎಕ್ಸಿಸ್ಟಿಂಗ್ ಆ್ಯಪ್ಸ್ ಎಲ್ಲ ಏನು ಅಂದರೆ ಅವ್ರದ್ದೇ ಆದಂತಹ ರಿವಾರ್ಡ್ಸ್ಗಳನ್ನು ಮೊದಲು ಶುರುವಿನಲ್ಲಿ ಕೊಡ್ತಾ ಇದ್ವು. ಬಟ್ ಈಗೀಗ ಹೋಗ್ತಾ ಆಲ್ಮೋಸ್ಟ್ ಆ ರಿವಾರ್ಡ್ಸ್ ಎಲ್ಲ ಏನೂ ಬರ್ತಾ ಇಲ್ಲ. ತೆಗೆದು ಓಪನ್ ಮಾಡಿ ನೋಡಿದ್ರೆ ಅದು ಆಲ್ರೆಡಿ ಎಕ್ಸ್ಪೈರ್ಡ್ ಅಂತ ಬರುತ್ತೆ, ಅಥವಾ ಈಗ ಏನೂ ಇಲ್ಲ, ನೆಕ್ಸ್ಟ್ ಟ್ರೈ ಮಾಡಿ, ಆ ಥರದ್ದೆಲ್ಲ ಬರುತ್ತೆ ಆ್ಯಕ್ಚುಲಿ. ಬಟ್ ಇದರಲ್ಲಿ ವಿಶ್ವಾಸ್ ಪೇ ಆ್ಯಪಲ್ಲಿ ಯಾವ ರೀತಿ ರಿವಾರ್ಡ್ಸ್ನ ನಾವು ಸರ್ ವಿಶ್ವಾಸ್ ಪೇಲಿ ನಾವು ಇಂಟಿಗ್ರೇಟ್ ಮಾಡಿರೋ ಪ್ರಕಾರ ನೀವು ಯಾವುದೇ ಸರ್ವಿಸನ್ನು ತೊಗೊಂಡ್ರೆ, ಎಕ್ಸಾಂಪಲ್ ರೀಚಾರ್ಜ್ ಇರ್ಬೋದು, ಡಿಸ್ ರೀಚಾರ್ಜ್ ಇರ್ಬೋದು, ಫಾಸ್ಟ್ಯಾಗ್ ಇರ್ಬೋದು, ಹೋಟೆಲ್ ಇರ್ಬೋದು, ಫ್ಲೈಟ್, ಎನಿವನ್ ಇನ್ಸ್ಟೆಂಟ್ ಡಿಸ್ಕೌಂಟ್ ಪ್ರೈಸ್ ಕೊಡ್ತೀವಿ. ಇನ್ಸ್ಟೆಂಟ್ ಡಿಸ್ಕೌಂಟ್, ಕ್ಯಾಶ್ ಡಿಸ್ಕೌಂಟ್ ಕೊಡ್ತೀನಿ. ಸೊ ಕಂಪ್ಲೀಟ್ ಯಾವುದೇ ಸರ್ವಿಸ್ ಯೂಸ್ 10 ಟೈಮ್ ಯೂಸ್ ಮಾಡಿದ್ರು 10 ಟೈಮು ಕ್ಯಾಶ್ ಡಿಸ್ಕೌಂಟ್ ಕೊಡ್ತೀವಿ. ಓಕೆ. ಸೊ ಹಾಗಾಗಿ ಅನುಕೂಲ ಪಡುವ. ಎಕ್ಸಾಂಪಲ್ ₹100 ರೀಚಾರ್ಜ್ ಮಾಡ್ತೀರಾ ಅಂದರೆ ಒಂದು ಪರ್ಸೆಂಟೇಜ್ ಅಮೌಂಟ್ ಅವ್ರಿಗೆ ಡಿಡಕ್ಟ್ ಆಗಿ ವಾಪಸ್ ಹೋಗುತ್ತೆ ಡಿಸ್ಕೌಂಟಲ್ಲಿ. ಓಕೆ. ಸೊ ಅದನ್ನು ಕೊಡ್ತೀವಿ. ಸೊ ಇದು ಲಾಂಗ್ ಟರ್ಮ್ ಇದೇ ಥರನೇ ರಿವಾರ್ಡ್ಸ್ ಬರ್ತಾ ಇರುತ್ತೆ ಈ ಆ್ಯಪನ್ನು ಬಳಸೋದು? ಖಂಡಿತವಾಗಿ ಕೊಡ್ತೀವಿ. ಓಕೆ.
ಸೊ ಇನ್ನು ಅಂದರೆ ನನಗೆ ಮುಖ್ಯವಾದ ಪ್ರಶ್ನೆ ಏನಂತಂದರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಆ್ಯಪ್ಸಿಗೂ ಇದಕ್ಕೂ ಇರುವಂತಹ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರಿ. ಬಟ್ ಈಗ ಅವ್ರ ಜೊತೆ ಕಾಂಪೀಟ್ ಮಾಡ್ಬೋದು ಅಂದರೆ ಒಂದು ಗ್ಲೋಬಲ್ ಪ್ಲ್ಯಾಟ್ಫಾರ್ಮಲ್ಲಿ ಅಂತ ಅನ್ಸುತ್ತಾ ವಿಶ್ವಾಸ್ ಪೇ ಆ್ಯಪಿಗೆ ಆ ಥರದ್ದೊಂದು ಅಂದರೆ ಏನಿದೆ ಆ್ಯಕ್ಚುಲಿ ಕ್ಯಾರೆಕ್ಟರ್ಸ್ ಅಂತ? ಸರ್ ನಾವು ಎಲ್ಲಿ ಹುಟ್ತೀವಿ ಅನ್ನೋದು ಯಾರಿಗೂ ಗೊತ್ತಿರಲ್ಲ, ಬಟ್ ನಾವು ಎಲ್ಲಿ ಸೇರ್ತೀವಿ ಅನ್ನೋದು ನಮ್ಮ ಯೋಜನೆ ಮತ್ತು ಯೋಜನೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ವಿಶ್ವಾಸ್ ಪೇಯಲ್ಲಿ ಏನು ಸಾಫ್ಟ್ವೇರ್ ಯೂಸ್ ಮಾಡ್ತೀವೋ ಸೇಮ್ ಅದರಲ್ಲೂ ಕೂಡ ಸೇಮ್ ಸಾಫ್ಟ್ವೇರೇ ಇರೋದು. ಸೊ ಇದು ಇವಾಗ ಸ್ಟಾರ್ಟಪ್ ಆಗಿ ನಾವು ಬೆಳೀತಾ ಇದ್ದೀವಿ, ಅವ್ರು ಆಲ್ರೆಡಿ ಬೆಳೆದಿದ್ದಾರೆ. ಸೊ ನಮಗೆ ನಂಬಿಕೆ ಇದೆ, ನಮ್ಮ ಕರ್ನಾಟಕದ ಜನತೆಗಳು ಹಾಗೂ ನಮ್ಮ ಭಾರತದ ದೇಶದ ಎಲ್ಲ ಜನತೆಗಳು ನಮ್ಮನ್ನ ಬೆಳೆಸ್ತಾರೆ. ಸೊ ಪ್ರತಿಯೊಬ್ಬ ವ್ಯಕ್ತಿ ನೋಡೋದು ನಮ್ಗೇನು ಸಿಗುತ್ತೆ, ಸೊ ಆ್ಯಪ್ ಮುಖಾಂತರ ನಮ್ಗೇನಾದರೂ ಒಳ್ಳೇದು ಸಿಗುತ್ತಾ, ಸೊ ನಮ್ಮ ಸರ್ವಿಸ್ ಬೆನಿಫಿಟ್ ಸಿಗುತ್ತಾ, ಕ್ಯಾಶ್ ಬ್ಯಾಕ್ ಸಿಗುತ್ತಾ, ಸೊ ಅಷ್ಟು ಕ್ವಾಲಿಟಿ ಜೊತೆಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಜಾಬ್ದಿರ್ಬೋದು. ಯಾವುದು ಎಕ್ಸಾಂಪಲ್ ಎಕ್ಸಾಮ್ ಮಿತ್ರ ಅಂತ ಒಂದು ಮಾಡಿದ್ದೀವಿ. ಸೊ ಎಲ್ಲ ಸ್ಟೂಡೆಂಟ್ಗಳಿಗೆ, ವಿದ್ಯಾರ್ಥಿಗಳಿಗೆ 1ನೇ ಕ್ಲಾಸಿಂದ ಇಂಜಿನಿಯರ್ವರೆಗೂ 5 ವರ್ಷದ ಕ್ವಶನ್ ಪೇಪರು ಆ ಆ್ಯಪಲ್ಲಿ ಸಿಗುತ್ತೆ. ಸೊ ಅದನ್ನು ಅವರು ಎಕ್ಸಾಮ್ ಟೈಮಲ್ಲಿ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅದನ್ನು ಸ್ಟಡಿ ಮಾಡಿ ಅವ್ರಿಗೆ 20-30% ಅವ್ರು ಅಟ್ಲೀಸ್ಟ್ ನಾಲೆಡ್ಜಿಂದಾಗಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಎಕ್ಸಾಮ್ ಕ್ವಶನ್ ಪೇಪರ್ಸ್, ಸ್ಟಡಿ ಮೆಟೀರಿಯಲ್ಸ್ ಅದು ವಿಶ್ವಾಸ ಎಕ್ಸಾಮ್ ಮಿತ್ರ ಅಂತ. ಸೊ ಅದು ಕೂಡ ನಮ್ಮ ಆ್ಯಪಲ್ಲೇ ಇದೆ. ಅಂದರೆ ಬೇಸಿಕಲಿ ಈಗ ಜಾಬ್ ಆಪರ್ಚುನಿಟೀಸ್ ಆಯಿತು ಮತ್ತು ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂಥ ಸ್ಟಡಿ ಮೆಟೀರಿಯಲ್ಸ್ ಆಯಿತು. ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ಅಂದರೆ ಟ್ರಾನ್ಸಾಕ್ಷನ್ ವೈಸ್ ಈಗ ರಿವಾರ್ಡ್ಸ್ ಬರುತ್ತೆ ಆ ಥರದ್ದೆಲ್ಲ. ಅದನ್ನು ಹೊರತುಪಡಿಸಿ ಇನ್ನು ನೆಕ್ಸ್ಟ್ ಗುರಿಗಳು ಏನಾಗಿರುತ್ತೆ ವಿಶ್ವಾಸ್ ಪೇ ಆ್ಯಪ್ನಿಂದ, ಜೊತೆಗೆ ನಿಮ್ಮ ಒಂದು ಸಂಸ್ಥೆಯಿಂದ ಯಾವ ರೀತಿಯಲ್ಲಿ ಜನಗಳಿಗೆ ಸೇವೆ ಕೊಡಬೇಕು ಅಂತ ಅನ್ಕೊಂಡು? ನಮ್ಮ ಸಂಸ್ಥೆಯಲ್ಲಿ ಇದೇ ಮುಂದಿನ 2026 ಜನವರಿ ಫೆಬ್ರವರಿಲಿ ಒಂದು ಸರ್ಪ್ರೈಸ್ ಪ್ರಕಾರ ಬರ್ತೀವಿ ನಾವು. ಒಂದು ಒಳ್ಳೆಯ ಒಂದು ಸಮಾಜಕ್ಕೆ ಅಥವಾ ನಮ್ಮ ಯುವ ಜನತೆಗೆ ಒಂದು ಎಂಟರ್ಟೈನ್ಮೆಂಟ್ ಆಗೋ ಥರ ಒಂದು ಆ್ಯಪ್ನ ರೆಡಿ ಮಾಡಿದ್ದೀವಿ. ಶಾರ್ಟ್ಲಿ ಐ ವಿಲ್ ಕಮ್. ಓಕೆ, ಅಂದರೆ ವಿಶ್ವಾಸ್ ಪೇ ಅಂಡರಲ್ಲಿ ಬರುತ್ತೆ? ಹೌದು, ವಿಶ್ವಾಸ್ ಪೇ ಅಂಡರಲ್ಲೇ ಬರುತ್ತೆ. ಓಕೆ. ಸೊ ಇನ್ನು ಯಾವುದೇ ಒಂದು ಅಂದರೆ ಐಡಿಯಾ ಅದು ಚಿಗುರು ಹೊಡೆಯೋದಕ್ಕೆ ಆ್ಯಕ್ಚುಲಿ ಏನೋ ಒಂದು ನಿಮಗೆ ಚಿಕ್ಕ ವಯಸ್ಸಿಂದ ಕಾಡೋವಂಥದ್ದೇನೋ ಆಗಬೇಕಾಗಿರುತ್ತೆ. ಆ್ಯಕ್ಚುಲಿ ಅಂದರೆ ಏನೋ ಒಂದು ಕೊರತೆ ಅಂತ ಅನ್ನಿಸಿದಾಗ ಮಾತ್ರ ನಮಗೆ ನಾನೊಂದು ಇನ್ವೆಂಟ್ ಮಾಡುವ ಅಂತ ಅನಿಸಿರುತ್ತೆ, ಅಥವಾ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಆ ಥರದೊಂದು ಕಾರಣ ಇರುತ್ತೆ. ಈ ಪರ್ಟಿಕ್ಯುಲರ್ ಆ್ಯಪ್ನ ನೀವು ಆ್ಯಕ್ಚುಲಿ ಹುಟ್ಟು ಹಾಕಬೇಕು ಅಂತ ಅನಿಸಿದ್ದು ಯಾಕೆ? ಬಿಕಾಸ್ ಆಲ್ರೆಡಿ ಮಾರ್ಕೆಟಲ್ಲಿ ನಾನು ಆಗಲೇ ಹೇಳಿದಾಗೆ ಸುಮಾರು ಆ್ಯಪ್ಸ್ ಇದೆ. ಇದ್ರ ಮೂಲಕ ಓಕೆ ಕನ್ನಡಿಗರಿಗೆ ಇದರಿಂದ ಹೆಲ್ಪ್ ಆಗ್ತಾ ಇದೆ ಈಗ ಸದ್ಯದ ಮಟ್ಟಿಗೆ, ಜೊತೆಗೆ ಇನ್ನು ನೆಕ್ಸ್ಟ್ ಗ್ಲೋಬಲ್ ಪ್ಲ್ಯಾಟ್ಫಾರ್ಮಲ್ಲೂ ಕೂಡ ಇದು ಹೆಸರು ಮಾಡಬಹುದು, ಆ ಥರದ್ದೊಂದು ಕೆಪಾಸಿಟಿ ಈ ಆ್ಯಪ್ ತೋರಿಸ್ತಾ ಇದೆ ಆ್ಯಕ್ಚುಲಿ. ಬಟ್ ನಿಮಗೆ ಯಾಕೆ ಈ ಐಡಿಯಾ ಹುಟ್ಕೊಳ್ತು ಅಂತ ಹೇಳೋದಾದ್ರೆ? ಬೇಸಿಕಲಿ ನಾವು ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ಒಂದು ಸಣ್ಣ ಹಳ್ಳಿ ಐಲಾಪುರ ಅಂತ. ಓಕೆ. ಸೊ ಅಲ್ಲಿಂದ ನಾವು ಬಂದಿದ್ದೀವಿ. ಸೊ ಹಾಗಾಗಿ ನಾನು ಬಂದಾಗ ಒಬ್ಬ ರೈತನ ಮಗ. ಸೊ ಹಾಗಾಗಿ ನಾನು ಬಂದಾಗ ಕೆಲಸ ಹುಡಿಕೊಂಡು ಬೆಂಗಳೂರು ಬರ್ತೀನಿ. ಸಾಕಷ್ಟು ಪೇಯ್ನ್ ಪಟ್ಟಿದ್ದೀವಿ ಬೆಂಗಳೂರಲ್ಲಿ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ನಾವು ಅವಕಾಶಗೋಸ್ಕರ ಕಾಯ್ತಾ ಇರ್ತೀವಿ. ಸೊ ಏನಾದರೂ ಒಂದು ಸಾಧನೆ ಮಾಡಬೇಕಂತ ನೋಡ್ತಾ ಇರ್ತೀವಿ. ದೇವ್ರ ಕೃಪೆ ನಮಗೊಂದು ಅವಕಾಶ ಮಾಡಿಕೊಟ್ರು. ಸೊ ನಾನೊಂದು 2 ಇಯರ್ ಡೆಲ್ಲಿಲಿ ಸ್ಪೆಂಡ್ ಮಾಡಿದೆ. ಸೊ ಡೆಲ್ಲಿಲಿ ಏನು ಮಾಡ್ಬೋದು ಅಂತೇಳಿ ಇಂಟರ್ನ್ಯಾಷನಲ್ ಕಂಪ್ನಿ ಇವಾಗ ಯಾವ್ದ್ಯಾವ್ದು ಇದೆಯೋ ಸೊ ಅದನ್ನು ಮಾರ್ಕೆಟಿಂಗ್ ಆಗಿ ನಾನು ಪ್ರಾಜೆಕ್ಟ್ ತೊಗೊಂಡಿದ್ದೆ ಸೌತ್ ಇಂಡಿಯಾಗೆ. ಸೊ ಅಲ್ಲಿಂದ ನಾನು ಇಂಟರ್ನಲ್ಲಿ ಎಲ್ಲ ಕಡೆ ಗೊತ್ತಾಗಿ ಏನು ಮಾಡ್ಬೋದು, ಸಜೆಸ್ಟ್ಮೆಂಟ್ ಆ್ಯಪ್ ಕ್ರಿಯೇಟ್ ಮಾಡೋಕ್ಕೆ ಏನೇನು ಕೆಲಸ ಮಾಡ್ಬೋದು, ಯಾವ್ಯಾವ ಥರ ಲೈಸೆನ್ಸ್ಗಳು ಬೇಕಾಗುತ್ತೆ, ಅದನ್ನೆಲ್ಲ ನಾಲೆಡ್ಜ್ನ ತೊಗೊಂಡು ನಾನು ಇದಕ್ಕೆ ಪ್ರಯತ್ನ ಪಟ್ಟೆ. ಸೊ ಇದೊಂದು 8 ಇಯರ್ಸು ಪ್ರತಿಫಲ. ಸತತವಾಗಿ 8 ವರ್ಷ ಕೆಲಸ ಮಾಡ್ಕೊಂಡು ಬಂದ್ವಿ. ಸೊ ಅದಾದಮೇಲೆ ಇದು ಜಸ್ಟ್ ಆ್ಯಪ್ ಥರ ಮಾಡೋಕ್ಕಾಗಲ್ಲ. ಸೊ ಇದೆಲ್ಲ ರೀತಿ ನಾನು ಆಗಲೇ ಹೇಳ್ದಂಗೆ ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಪಬ್ಲಿಕ್ ಮನಿ ಟ್ರಾನ್ಸಾಕ್ಷನ್ ಇರೋದ್ರಿಂದ ಅದಕ್ಕೆ ಆದಂಥ ಕಡಿವಾಣಗಳಿರುತ್ತೆ. ಸೊ ಅದನ್ನೆಲ್ಲ ನಾವು ತಗೊಂಡು ನಾವು ಈ ಪ್ರಾಜೆಕ್ಟ್ನ ತೊಗೊಬಂದಿದ್ದೀವಿ. ಸೊ ನನಗೆ ತುಂಬ ಆಸೆ ಅಂದರೆ ಯಾವುದೋ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ. ದೊಡ್ಡ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ಗಳನ್ನೆಲ್ಲ ನಾವು ನೋಡ್ತಿದ್ವಿ. ಸೊ ಯಾವಾಗಲೂ ನಮ್ಮಲ್ಲಿ ನಾನು ಒಂದೇ ಹೇಳ್ತೀನಿ ಅಂದರೆ ನಮ್ಮ ಪಾಸಿಟಿವ್ ಇರಬೇಕು ಮೈಂಡಲ್ಲಿ, ದೊಡ್ಡದನ್ನೇ ಯೋಚನೆ ಮಾಡಬೇಕು. ಸೊ ಅವಾಗ ಅಟ್ಲೀಸ್ಟು 100% ಇಲ್ಲ 10% ಆದರೂ ಅಚೀವ್ಮೆಂಟ್ ಆಗ್ತಿತ್ತು. ಸೊ ಆ ಕೆಲಸನ ಮಾಡಿದ್ವಿ, ಶ್ರದ್ಧೆ ಇಟ್ಟು ಕೆಲಸ ಮಾಡಿದ್ದಕ್ಕೆ ಈ ಪ್ರತಿಫಲ ಸಿಕ್ಕಿದೆ. ನೈಸ್ ಸರ್. ನಿಮ್ಮ ಒಂದು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಏನು ಅಂತ ತಿಳ್ಕೊಬೋದಾ? ಸರ್ ನಾನು BCom ಆಗಿದೆ ಸರ್. ಸೊ BCom ಆಗಿ ಜಸ್ಟ್ ಕೆಲಸಕ್ಕೆ ಜಾಯ್ನ್ ಆದ್ವಿ. ಸೊ ಈಗ ಡೆಲ್ಲಿಯಲ್ಲಿ ನೀವು ಅಂದರೆ ಏನು ಎಕ್ಸ್ಪೀರಿಯನ್ಸ್ ಯಾವ ರೀತಿ ಪಡ್ಕೊಂಡಿದ್ದೆ? ಸರ್ ನಾನು 2 ಇಯರ್ ಸ್ಪೆಂಡ್ ಮಾಡಿದೆ ಸರ್. ಮಾರ್ಕೆಟ್ ಸರ್ವೆ ರಿಪೋರ್ಟ್ ಯಾವ ಥರ ಅನಲೈಸ್ ಮಾಡ್ಕೊಳ್ತೀವಲ್ಲ, ಮಾರ್ಕೆಟ್ ಎಕ್ಸೆಲ್ ಅಂತ ಕಂಪ್ನಿ ಇದೆ. ಸೊ ಸುಮಾರು ಹಲವಾರು ಕಂಪ್ನಿ, ಅಮೆಝಾನು, ಫ್ಲಿಪ್ಕಾರ್ಟು, ಫೋನ್ಪೇ, ಈ ಥರದ ಸಾಕಷ್ಟು ಕಂಪ್ನಿಗಳ ಜೊತೆ ನಾವು ವರ್ಕ್ ಮಾಡಿದ್ದೀವಿ. ಸೊ ಅಂದರೆ ಪ್ರಾಜೆಕ್ಟ್ ತೊಗೊಂಡು ಸೌತ್ ಇಂಡಿಯಾಗೆ ಮಾರ್ಕೆಟಿಂಗ್ ಎಲ್ಲ ಮಾಡಿದ್ದೀವಿ. ಸೊ ನಾವೇನಾದರೂ ಒಂದು ಸಾಧನೆ ಮಾಡೋಣ, ನಮ್ಮ ಕರ್ನಾಟಕದಿಂದ ಏನಾದರೂ ಮಾಡ್ಬೋದು ಅಂತೇಳಿ ಸೊ ಪ್ರಯತ್ನ ಪಟ್ಟು ಇದು ಮಾಡಿದ್ದೀವಿ. ಸರ್, ಈ ಆ್ಯಪ್ ಡೆವಲಪ್ ಮಾಡುವಂತಹ ನಿಟ್ಟಿನಲ್ಲಿ ಆ ಒಂದು ಜರ್ನಿಯಲ್ಲಿ ನೀವು ಅನುಭವಿಸಿರುವಂತಹ ಕಷ್ಟಗಳು ಅಥವಾ ನೀವು ಫೇಸ್ ಮಾಡಿದಂತಹ ಚಾಲೆಂಜಸ್ಗಳ ಬಗ್ಗೆ ಹೇಳೋದು? ಇವಾಗ ಆಲ್ರೆಡಿ
ತುಂಬ ದೊಡ್ಡ ಮಟ್ಟದಲ್ಲಿರುವಂಥ ಕಂಪ್ನಿ ನಮಗೆ ಕಾಂಪಿಟೇಟರ್ ಅನ್ಕೋಬೋದು. ಸೊ ಅವ್ರು ನಮ್ಮಲ್ಲಿ ಕೇಸ್ ಹಾಕಿದ್ರು. ಹೌದಾ? ಸೊ ಕೇಸ್ ಹಾಕಿದ್ದನ್ನ ಕಾನೂನು XYZ UPI ಎಕ್ಸ್ಪೈಸ್ ಯುಪಿಡಿ ಆ ಲಾಸ್ಟಲ್ಲಿರೋ PE ವಿಶ್ವಾಸ್ ಪೇ ಲಾಸ್ಟ್ PE ಇದೆಯಲ್ಲ ಆ ವರ್ಡ್ ಮೇಲೆ ನಮಗೆ ಕೇಸ್ ಹಾಕಿದ್ರು. ಸೊ ಅದು ಕಾನೂನಾತ್ಮಕವಾಗಿ 1 ವರ್ಷ 1.5 ಇಯರ್ ಅದ್ರ ಮೇಲೆ ಫೈಟ್ ಮಾಡಿದ್ವಿ. ಸೊ ಕೊನೆಗೆ ನಮಗೆ ಜಯ ಆಯಿತು. ಸೊ ಇವಾಗ ಆ ಥರದೆಲ್ಲ ತುಂಬ ಯಾವ ಪರ್ಟಿಕ್ಯುಲರ್ ವಿಷಯಕ್ಕೆ ಅವರು ಕಾನೂನಾತ್ಮಕ ಹೋರಾಟ ಅಂದರೆ ಈ ಪ್ಲಾಟ್ಫಾರ್ಮ್ ಸೇಮ್ ಇರುತ್ತಲ್ಲ ಸರ್, ಪ್ಲಾಟ್ಫಾರ್ಮ್ ಸೇಮ್ ಇದ್ದಾಗ ನಮ್ಮ ಫ್ಯೂಚರ್ಸು ಅದೇ ಥರ ಇರುತ್ತೇನೋ ಅಂತ ಹೇಳಿ, ಅಥವಾ ಕಾಂಪಿಟೇಟರ್ ಆಪೋಸಿಟ್ ಬರ್ತಾರೆ ಅಂತ ಹೇಳಿ, ಸೊ ಈ ಥರದಕ್ಕೆ ನಮ್ಮನ್ನ ಭಯ ಪಡ್ಸೋಕ್ಕೆ ಅಥವಾ ನಾವು ಕುಗ್ಗಕ್ಕೆ ಈ ಥರದೆಲ್ಲ ಪ್ರಯತ್ನ ಪಟ್ಟರು. ಬಟ್ ನಾವು ಯಾವುದಕ್ಕೂ ಕುಗ್ಗಿಲ್ಲ, ಎದುರಿಲ್ಲ, ದೇವ್ರ ನಂಬಿ ಪ್ರಯತ್ನ ಪಟ್ವಿ, ನಮ್ಮ ಸಕ್ಸಸ್ ಆಯ್ತು ಅದು. ಸರ್, ನೀವು ಆ್ಯಕ್ಚುಲಿ ಒಂದು ಮಾತು ಹೇಳಿದ್ರಿ ಅವಾಗಲೇ, ಅಂದರೆ ಜನಗಳಿಂದ ಬರುವಂತಹ ಫೀಡ್ಬ್ಯಾಕ್ ನಮಗೆ ಬಹಳ ಮುಖ್ಯ ಆಗುತ್ತೆ, ನಾವು ಮುಂದೆ ಅದು ಬೆಳೆಯೋದಕ್ಕೆ ಇನ್ಕಾರ್ಪೊರೇಟ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಅಂದರೆ ನಿಮಗೆ ಇಲ್ಲಿ ತನಕ ಬಂದಿರುವ ಫೀಡ್ಬ್ಯಾಕ್ಸಲ್ಲಿ ಈಗ ಪರ್ಟಿಕ್ಯುಲರ್ಲಿಗೆ ಆನ್ಲೈನ್ ಟ್ರಾನ್ಸಾಕ್ಷನ್ ಅಂತ ಹೇಳುವಾಗ ಮನಿ ಈಸ್ ಇನ್ವಾಲ್ವ್ಡ್, ಸೊ ಸೆಕ್ಯೂರಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರಲ್ಲಿ ಎಷ್ಟರ ಮಟ್ಟಿಗೆ ಸೆಕ್ಯೂರಿಟಿ ತುಂಬ ಪ್ರೊಟೆಕ್ಟೆಡ್ ಆಗಿರುತ್ತೆ ಅಂತ ಈ ಒಂದು ಆ್ಯಪಲ್ಲಿ? ಸರ್, ನಮ್ಮಲ್ಲಿ ಆಲ್ರೆಡಿ ಬ್ಯಾಂಕಿಂಗ್ ಸೆಕ್ಟರ್ ಇರೋದ್ರಿಂದ ತುಂಬ ಸೆಕ್ಯೂರ್ ಇರುತ್ತೆ. ಜೊತೆಗೆ ನಮ್ಮದಲ್ಲಿ 24/7 ಕಸ್ಟಮರ್ ಕೇರ್ ಇದೆ. ಸೊ ನಮ್ದು ಯಾವುದೇ ರೀತಿ ಟಿಕೆಟ್ ರೈಸ್ ಮಾಡೋದು, ಎಕ್ಸಾಂಪಲ್ ನಿಮ್ದು ಯಾವುದೋ ಪೇಮೆಂಟ್ ಸ್ಟಕ್ ಆಯಿತು, ಸೊ ಪ್ರತಿಯೊಂದು ಆ್ಯಪಲ್ಲಿ ಪ್ರಾಬ್ಲಮ್ ಬಂದೇ ಬರುತ್ತೆ ತಾಂತ್ರಿಕ ದೋಷದಿಂದ. ಸೊ ಅದರಲ್ಲಿ ನಾವು ಇಮಿಡಿಯೇಟ್ಲಿ 12 ಫ್ರೀ ನಂಬರ್ ಇದೆ ಕಸ್ಟಮರ್ ಕೇರು, ನಿಮಗೆ ಕಾಲಲ್ಲೇ ಮಾತಾಡ್ತಾರೆ. ಸೊ ಎಷ್ಟೋ ಜನ ಎಜುಕೇಟೆಡ್ ಇರ್ತಾರೆ, ರೂರಲ್ ಪ್ರದೇಶಗಳಲ್ಲಿ ಅನ್ಎಜುಕೇಟೆಡ್ಗಳು ಇರ್ತಾರೆ, ಸೊ ಕೆಲವರು ರೈತರುಗಳಿರ್ತಾರೆ. ಸೊ ಅವ್ರಿಗೆ ಗೊತ್ತಾಗಲ್ಲ ಟಿಕೆಟ್ ರೈಸ್ ಮಾಡಿ ಅಂದರೆ ಹೇಗೆ ಮಾಡೋಕ್ಕೆ ಬರಲ್ಲ. ಸೊ ಹಾಗಾಗಿ ನಾವು 12 ಫ್ರೀ ಕಸ್ಟಮರ್ಗೆ ಇಟ್ಟಿದ್ದೀವಿ. ಕಸ್ಟಮರ್ ಕೇರ್ ಕಾಲ್ ಮಾಡಿದ್ರೆ ಅವ್ರಿಗೆ ಗೈಡ್ ಮಾಡ್ತಾರೆ. ಸೊ ಹಾಗೇನಾಗುತ್ತೆ, ನಿಮ್ಗೊಂದು ವಿಶ್ವಾಸ ಬರುತ್ತೆ. ಸೊ ನನ್ನ ದುಡ್ಡು ನಾಳೆ ಬರುತ್ತೆ ಅಂತ ಹೇಳಿದ್ದಾರೆ, ನಾಳೆ ವೆಯ್ಟ್ ಮಾಡ್ಬೋದು, ಅಥವಾ ನಂದು ರಿಫಂಡ್ ಆಗುತ್ತೆ ಅಂತ ವೆಯ್ಟ್ ಮಾಡ್ಬೋದು. ಆ ಪ್ರಾಬ್ಲಮ್ಗೆ ನಾವು ಸೊಲ್ಯೂಷನ್ ಕೊಡ್ತೀವಿ. ಓಕೆ, ಇನ್ನು ಲಾಸ್ಟ್ ಇಯರ್ ಅಂದರೆ ಲಾಂಚ್ ಆಗುವಾಗ ಒಂದು ಅನೌನ್ಸ್ಮೆಂಟ್ ಕೂಡ ಮಾಡಿದ್ರಿ, ಅದೇನು ಅಂತ ಹೇಳಿದ್ರೆ ರಿಲೇಟೆಡ್ ಟು ಸಿನಿಮಾ ಇಂಡಸ್ಟ್ರಿ, ಅಂದರೆ ಒಂದು ಕನ್ನಡ ಸಿನಿಮಾ OTTಯನ್ನು ಎಕ್ಸ್ಕ್ಲೂಸಿವ್ ಆಗಿ ಒಂದು ತೆರೆಯಲಾಗುತ್ತೆ ನಿಮ್ಮ ಕಡೆಯಿಂದ. ಅದು ಬರ್ತಿದೆ ಸರ್, ನೆಕ್ಸ್ಟ್ ತೊಗೊಂಡ್ಬರ್ತೀವಿ ಸರ್. ಈಗ ಈ 3ನ್ನ ಫಸ್ಟ್ ನಮ್ಮ ಜನಗಳಿಗೆ ಕೊಟ್ಟು, ಸೊ ಅವ್ರ ಜನಗಳ ಒಪಿನಿಯನ್ ತೊಗೊಂಡು, ಸೊ ನೆಕ್ಸ್ಟ್ ಇದೇ ಥರ ನಿಮ್ಮ ಹತ್ರ ಕೂತ್ಕೊಂಡು ಅದ್ರ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡೋಣ. ಓಕೆ, ಸೊ ಅಂದರೆ ಓವರಾಲ್ ಆಗಿ ಎಲ್ಲ ರೀತಿಯ ಒಂದು ಸೇವೆಗಳು, ಅಂದರೆ ಈಗ ಜನರಲ್ ಆಗಿ ಏನು ಆನ್ಲೈನಲ್ಲಿ ಜನ ಅಂದರೆ ಅಪ್ರೋಚ್ ಮಾಡಲಿಕ್ಕೆ ಬಯಸ್ತಾರೋ ಎಲ್ಲ ರೀತಿಯ ಒಂದು ಸೇವೆಗಳು ಇದರಲ್ಲಿ ಲಭ್ಯವಿರುತ್ತೆ. ಖಂಡಿತ ಲಭ್ಯವಾಗಿದೆ ಸರ್. ಓಕೆ, ಸೊ ಇನ್ನು ಈಗ ನೀವು ಹೇಳಿದ್ರಿ ಈಗ ಮೆಟೀರಿಯಲ್ಸ್ ಯಾವುದೆಲ್ಲ ಅಂದರೆ ಎಕ್ಸಾಮ್ದು ಸ್ಟಡಿ ಮೆಟೀರಿಯಲ್ಸ್ ವಿದ್ಯಾರ್ಥಿಗಳಿಗೆ, ಸೊ ಅದರ ಒಂದು ಅಂದರೆ ಅದರದ್ದು ಬ್ಯಾಕ್ಗ್ರೌಂಡ್ ಆಗಿರಬಹುದು, ಅದರದ ವಿಶ್ವಾಸಾರ್ಹತೆ ಬಗ್ಗೆ ಎಷ್ಟು ನಂಬಿಕೆ ಇಟ್ಕೊಳ್ಬೋದು ಸರ್? ಅದು ಹೇಗಿದೆ ಅಂತ ಹೇಳಿದ್ರೆ, ಎಕ್ಸಾಂಪಲ್ ನಿಮಗೆ ಯಾವ ಎಕ್ಸಾಮ್ ಪೇಪರ್ಸ್ಗಳಲ್ಲಿ ಸೋರ್ಸ್ ತುಂಬ ಇಂಪಾರ್ಟೆಂಟ್. ಸೋರ್ಸ್ ಇಂಪಾರ್ಟೆಂಟ್. ನಮ್ಮ ಸೋರ್ಸ್ ಆಲ್ರೆಡಿ ಎಲ್ಲ ಯೂನಿವರ್ಸಿಟಿ ಪ್ರತಿ ಲಾಸ್ಟ್ 5 years ಕ್ವಶನ್ ಪೇಪರ್ಸ್ನೆಲ್ಲ ರಿಸರ್ಚ್ ಮಾಡಿ, ಸೊ ಅದಕ್ಕೆ ಅಪ್ಗ್ರೇಡ್ ಆಗಿದೆ. ಸೊ ಇಂಟಿಗ್ರೇಟ್ ಮಾಡಿದ್ದೀವಿ. ಸೊ ನೀವು ಅದರಲ್ಲಿ ನೀವು ಡೌನ್ಲೋಡ್ ಮಾಡಿ, ಈಗಲೂ ಕೂಡ ಅವೈಲೇಬಲ್ ಇದೆ, ಡೌನ್ಲೋಡ್ ಮಾಡಿ ನೀವು ಅದನ್ನು ನೋಡಿದ್ರೆ, ಸೊ ನಿಮಗೆ ಅಲ್ಲಿ ಕ್ವಶನ್ ಪೇಪರ್ ಕಾಣುತ್ತೆ. ಎಕ್ಸಾಂಪಲ್ ಒಂದು ಕ್ವಶನ್ ಹೇಳುತ್ತೆ, ಅದಕ್ಕೆ ಸಂಬಂಧಪಟ್ಟಿದ್ದು ಕಂಪ್ಲೀಟ್ ಕ್ವಶನ್ ಬರುತ್ತೆ. ನೆಕ್ಸ್ಟ್ ಮತ್ತೆ ಅದಕ್ಕೆ ಇಂಟಿಗ್ರೇಟ್ ಮಾಡ್ತಾ ಇದೀವಿ, ಟೆಸ್ಟಿಂಗ್ ಕೂಡ ಅಲ್ಲೇ ಅವೈಲಬಿಲಿಟಿ ಮಾಡಿಕೊಡ್ತೀವಿ. ಸೊ ಹಾಗಾಗಿ ಒಬ್ಬರು ಎಕ್ಸಾಮಲ್ಲಿ ಏನಾಗುತ್ತೆ ಅಂದರೆ ಲೈಬ್ರರಿಗೆ ಹೋಗ್ತಾರೆ, ಸೊ ಫ್ರೆಂಡ್ಸ್ ಹತ್ರ ಬುಕ್ಸ್ ಇಸ್ಕೊತಾರೆ, ಸೊ ಟೀಚರ್ಗಳು ಟ್ಯೂಷನ್ಗೆ ಹೋಗ್ತಾರೆ. ಸೊ ಇಲ್ಲಿ ಆ 5 years ಕ್ವಶನ್ ಪೇಪರ್ ಈ ವರ್ಷ ಯಾವ್ದು ಬಂದಿದೆ, ನೆಕ್ಸ್ಟ್ ಇಯರ್ ಯಾವ್ದು ಬಂತು, ಅದ್ರ ನೆಕ್ಸ್ಟ್ ಇಯರ್ ಯಾವ್ದು ಬಂತು, ಈ ಇಯರ್ ಯಾವ್ದು ಬಂತು, ಸೊ ಇದೇ ಕ್ವಶನ್ ಪೇಪರ್ 4 ವರ್ಷ ಬಂದಿದ್ರೆ ಈ ವರ್ಷನೂ ಬರ್ಬೋದು. ಸೊ ಈ ಥರ ಸ್ಟಡಿ ಮೆಟೀರಿಯಲ್ ನಾವು ಕೊಟ್ಟಾಗ ಎಕ್ಸಾಮಲ್ಲಿ ಈಸಿ ಆಗುತ್ತೆ. ಓಕೆ ಸರ್, ಇನ್ನು ಇಂಡಿವಿಜುವಲ್ ಒಂದು ಏನು ಪ್ರೊಫೈಲ್ ಬಿಲ್ಡಿಂಗಿಗೆ ಕೂಡ ಈ ಒಂದು ಆ್ಯಪ್ನಿಂದ ಸಹಾಯ ಆಗುತ್ತೆ ಅಂತ ಅಂದರೆ ಆ ಬ್ರೋಚರಲ್ಲಿ ನೋಡ್ತಾ ಇದ್ದೆ ಆ್ಯಕ್ಚುಲಿ. ಹೌದು. ಸೊ ಇಂಡಿವಿಜುವಲ್ ಪ್ರೊಫೈಲ್ ಬಿಲ್ಡಿಂಗ್ ಯಾವ ರೀತಿ ಆಗುತ್ತೆ ಈ ಒಂದು ಆ್ಯಪ್ ಮೂಲಕ? ಸರ್, ಈಗ ನಮ್ಮಲ್ಲಿ ಈಗ ಪ್ರತಿಷ್ಠಿತ ಕಂಪ್ನಿಗಳು ನಮ್ಮ ಥರನೇ ಇರುವಂಥ ಫಿನ್ಟೆಕ್ ಕಂಪ್ನಿಗಳಿಗೆ ಹ್ಯಾಡ್ ಕೊಡೋಕ್ಕೆ ಹೋದರೆ, ಸೊ ನಮ್ಮ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟಲ್ಲಿ ಅಥವಾ ಸ್ಮಾಲ್ ಇಂಡಸ್ಟ್ರಿಯಲ್ಲಿ ಇರುವಂಥ ಬಿಸ್ನೆಸ್ ಮ್ಯಾನ್ಗಳು ಹ್ಯಾಡ್ ಕೊಡೋಕ್ಕಾಗಲ್ಲ. ಓಕೆ. ಸೊ ಎಷ್ಟೋ ಲಕ್ಷಗಟ್ಟಲೆ ಸ್ಪೆಂಡ್ ಮಾಡಬೇಕಾಗುತ್ತೆ, ಕೋಟಿಗಟ್ಟಲೆ ಸ್ಪೆಂಡ್ ಮಾಡಬೇಕಾಗುತ್ತೆ. ಬಟ್ ಅವ್ರಿಗೆ ನಾವೇನು ಮಾಡ್ತೀವಿ, ಆ ಥರ ಬಿಸ್ನೆಸ್ ಮ್ಯಾನ್ಗಳಿಗೆ ನಮ್ಮಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ಅವಕಾಶ ಮಾಡಿಕೊಡ್ತೀವಿ. ಓಕೆ. ಸೊ ನಮ್ಮಲ್ಲಿ ಬರೋವಂಥ ಗ್ರಾಹಕರು ಜೊತೆಗೆ ಸಣ್ಣ ವ್ಯಾಪಾರಿಗಳು ಇರೋರಿಗೆ ಅವರು ಬ್ರೋಚರ್ಸು ಅಥವಾ ಅವ್ರ ವೆಬ್ ಲಿಂಕು ಅದನ್ನು ನಮ್ಮಲ್ಲಿ ಪೋಸ್ಟ್ ಮಾಡಿದ್ರೆ, ಯಾರಿಗೆ ಅಗತ್ಯವಿದೆ ಆ ಥರ ಕಸ್ಟಮರ್ಗಳು ಇದನ್ನು ಎಂಕ್ವೈರಿ ಮಾಡ್ತಾರೆ. ಹಾಗೇನಾಗುತ್ತೆ, ಈ ಸ್ಮಾಲ್ ಇಂಡಸ್ಟ್ರಿಯಲ್ಲಿ ಇರೋ ಬಿಸ್ನೆಸ್ ಮ್ಯಾನು ಗ್ರೋತ್ ಆಗ್ತಾರೆ. ಸೊ ಬೆಸ್ಟ್ ರೇಟಲ್ಲಿ ಕಸ್ಟಮರ್ಗಳಿಗೂ ಕೂಡ ಪ್ರಾಡಕ್ಟ್ಗಳು ಸಿಗುತ್ತೆ. ಸೊ ಈ ಥರದಕ್ಕಾಗಿ ನಾವು ಸಣ್ಣ ಕೈಗಾರಿಕೆಗಳು ಅಥವಾ ಸರ್ವಿಸ್ ಇಂಡಸ್ಟ್ರಿಗಳು, ಹಾಸ್ಪಿಟಲ್ಸ್ಗಳು, ಈ ಥರದಕ್ಕೆಲ್ಲ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಬಿಸ್ನೆಸ್ ಎಕ್ಸ್ಪೆನ್ಷನ್ ಕೂಡ ಇಂಡಸ್ಟ್ರೀಸ್. ಹೌದು, ಆ ರೀತಿ.
ಸೊ ಅಂದರೆ ಓವರಾಲ್ ಆಗಿ ಈ ಥರ ಥಾಟ್ ಈಗ ಬರೋದಕ್ಕಂದ್ರೆ ಒನ್ ಸ್ಟಾಪ್ ಸೊಲ್ಯೂಷನ್ ಥರ ಅನ್ನಿಸ್ತಾ ಇದೆ ಆ್ಯಕ್ಚುಲಿ ಎಲ್ಲ ಡಿಜಿಟಲ್ ನೀಡ್ಸಿಗೆ ಒನ್ ಸ್ಟಾಪ್ ಸೊಲ್ಯೂಷನ್. ಅಂದರೆ ನನಗೆ ಜನಗಳಿಗೆ ಜಸ್ಟ್ ಒಂದು ಈ ಸಂದರ್ಶನ ನೋಡ್ತಾ ಇರುವಂತಹ ವೀಕ್ಷಕರಿಗೆ ಅರ್ಥ ಆಗಬೇಕು ಅಂದರೆ ಇದೆಷ್ಟರ ಮಟ್ಟಿಗೆ ಅಥೆಂಟಿಕ್ ಅಂತ. ಹಾಗಾಗಿ ಈ ಪ್ರಶ್ನೆ ಅಂದರೆ ಈ ಒಂದು ಆ್ಯಪ್ನ ಬಿಲ್ಡಿಂಗಿಗೆ ಅಂದರೆ ಎಷ್ಟು ಜನ ವರ್ಕ್ ಮಾಡ್ತಿದ್ದಾರೆ? ಸರ್ ನಮ್ಮ ಕಂಪ್ನಿಲಿ ಈಗ 50 ಸಾಫ್ಟ್ವೇರ್ ಎಂಪ್ಲಾಯೀಸ್ ಇದ್ದಾರೆ. ಸೊ ನಾವು 200+ ಇದ್ದೀವಿ. ಸೊ ಈ ತಿಂಗಳಿಂದ ನಮಗೆ ಒಂದು 500+ ಆಗ್ತಾ ಇದ್ದೀವಿ. ಸೊ ಪ್ರತಿ ಜಿಲ್ಲೆಯಲ್ಲೂ 30 ಜನ ಎಂಪ್ಲಾಯೀಸ್ನ ಆಗ್ತಾ ಇದ್ದೀವಿ. ಸೊ ಹಾಗಾಗಿ ಸಾಫ್ಟ್ವೇರ್ದು 24/7 ನಾವು ವರ್ಕ್ ಮಾಡ್ತೀವಿ ಸರ್. ಓಕೆ. ಸೊ ಯಾವುದೇ ರೀತಿ ಅದೆಲ್ಲ ಕ್ಲಿಯರ್ ಮಾಡೋದು ಬಗ್ಸ್ ನಾರ್ಮಲಿ ಬಂದೇ ಬರುತ್ತೆ. ಸೊ ಬಂದಿದ್ದನ್ನ ಇಮಿಡಿಯೇಟ್ ಸರಿ ಮಾಡ್ತೀವಿ. ಬರಲೇಬೇಕು. ಸಾಫ್ಟ್ವೇರ್ ಅಂದಮೇಲೆ 100% ಯಾವುದು ಎಲ್ಲೂ ಕೂಡ ಇರಲ್ಲ. ಸೊ ಹಾಗಾಗಿ ಅದು ಮಾಡಿಕೊಡ್ತೀವಿ. ಕರೆಕ್ಟ್. ಸೊ ಈಗ ಜರ್ನಿ ಇವಾಗ ಸ್ಟಾರ್ಟ್ ಆಗಿದ್ದಷ್ಟೇ 1 ವರ್ಷ ಆಗಿದ್ದು. ಸೊ ಸಾಕಷ್ಟು ಜನ ಆಲ್ರೆಡಿ ಸಬ್ಸ್ಕ್ರೈಬರ್ಸ್ ಅಥವಾ ಬಳಕೆದಾರರು ಬಂದಿದ್ದಾರೆ. ಬಟ್ ಹೇಳಿದ್ರಿ ಒಂದು ಕಾನೂನಾತ್ಮಕ ಹೋರಾಟವನ್ನು ಈಗ ನೀವು ಸಾಧಿಸಿದ್ದೀರಾ. ಅದು ತುಂಬ ಕಷ್ಟ ಆಗಿದೆ ನಮಗೆ ಆ ಟೈಮಲ್ಲಿ. ಇಲ್ಲ ಅಂತ ಹೇಳಿದ್ರೆ ಇವಾಗ ಇಷ್ಟರೊಳಗಡೆ ಸೊ ನಾವು ಅಷ್ಟು ಜನಕ್ಕೆ ಎಂಪ್ಲಾಯಿಗೆ ಒಂದು ಬಿಸ್ನೆಸ್ ಮ್ಯಾನ್ ಆಗೋದು ಸಾಮಾನ್ಯ ಕೆಲಸ ಅಲ್ಲ. ಸೊ ಯಾಕೆ ಅಂದರೆ ಪ್ರತಿಯೊಬ್ಬರಿಗೂ ಸಂಬಳ ಕೊಡಬೇಕು, ಕಂಪ್ನಿ ಬೆಳೆಸಬೇಕು, ರೆಂಟ್ ಕಟ್ಟಬೇಕು. ಸೊ ಹಾಗಾಗಿ ಈ ಥರ ಕಾನೂನಾತ್ಮಕ ಅಡ್ಡ ಬಂದಾಗ ನಮ್ಮ ಬೆಳವಣಿಗೆ ಕುಂಠಿತ ಆಗ್ತಾ ಇರ್ತದೆ. ಸೊ ಅದರಲ್ಲಿ ನಾವು ತುಂಬ ಕಷ್ಟಪಟ್ಟಿದ್ದೀವಿ. ಹಾಗಾಗಿ ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲವಾಗಿ ದೇವ್ರು ನಮ್ಮ ಕಡೆ ಸಕ್ಸಸ್ ಸಿಕ್ತು. ಸೊ ಅದನ್ನು ತೊಗೊಂಡು ಈಗ ಮುಂದೆ ಹೋಗ್ತಾ ಇದ್ದೀವಿ ನಾವು. ಅದೇ ಇನ್ನು ಮುಂದೆ ಇನ್ನು ಬೆಳೀತಾ ಹೋಗುವಾಗ ಇನ್ನಷ್ಟು ಅಡ್ಡಿ ಆತಂಕಗಳು ಈ ಥರ ಜಾಸ್ತಿ ದೊಡ್ಡ ದೊಡ್ಡ ಕಂಪನಿಗಳಿಂದ ಹೆಂಗೆ ಫೇಸ್ ಮಾಡಕ್ಕೆ ರೆಡಿ ಆಗಿದ್ದೀರಾ ಸರ್? ರೆಡಿ ಇರಲೇಬೇಕು. ಸಾಧನೆ ಮಾಡಬೇಕು ಅಂತ ಅಂದರೆ ಒಳ್ಳೇದು ಹೇಳೋರು ಇರ್ತಾರೆ, ಕೆಟ್ಟದ್ದು ಹೇಳೋದು ಇರ್ತಾರೆ. ಸೊ ನಮ್ಮ ಗುರಿ ಕಡೆ ನಾವು ಹೋಗ್ತಾ ಇರಬೇಕು. ಓಕೆ. ಸೊ ಇನ್ನು ವಿಶ್ವಾಸ್ ಪೇ ಆ್ಯಪ್ ಅಂದರೆ 1 ವರ್ಷ 3 ತಿಂಗಳು ಆಗಿದ್ದಷ್ಟೇ ಲಾಂಚ್ ಆಗಿ ಸಾಕಷ್ಟು ವರ್ಷಗಳ ಸಾಧನೆ ಇನ್ನು ಬಾಕಿ ಇದೆ. ಇನ್ನು ಏನೇನು ಯೋಜನೆಗಳಿದೆ ಅಂದರೆ ಕೆಲವೊಂದಷ್ಟು ಹೇಳಿದ್ರಿ, ಏನೋ ಹೊಸದಾಗಿ 2026 ಅಲ್ಲಿ ಹೊಸದಾಗಿ ಒಂದು ಲಾಂಚ್ ಮಾಡ್ತೀವಿ ಅಂತ. ಭಾರತ ಅದೇ ಅಂತ ಸೌಂಡ್ ಮಾಡುತ್ತೆ. ಅದೊಂದು ತುಂಬ ಅದ್ಭುತವಾಗಿ ತುಂಬ ಸೀಕ್ರೆಟು. ಫೆಬ್ರವರಿ ಆರ್ ಜನವರಿಗೆ ನಾವು ರಿಲೀಸ್ ಮಾಡ್ತೀವಿ. ಎಲ್ಲರಿಗೂ ತುಂಬ ಅನುಕೂಲವಾಗಿದ್ದು everyone people is earning easily money. ಅವ್ರ ಟೈಮ್ ಈಸ್ ಮನಿ. ಆ ಟೈಮ್ನ ವೇಸ್ಟ್ ಮಾಡೋದ್ರ ರೀತಿ ನಾವು ಅವ್ರಿಗೆ ಸೊಲ್ಯೂಷನ್ಗೆ ಒಂದು ಆ್ಯಪ್ ತರ್ತಾ ಇದ್ದೀವಿ. ಓಕೆ. ಸೊ ಈಗ ಮುಂದಿನ ದಿನಗಳಲ್ಲಿ ಬೇರೆ ಯಾವುದೋ ಒಂದು ವಿದೇಶಿ ಕಂಪನಿ ನಿಮ್ಮ ಒಂದು ಆ್ಯಪನ್ನು ಟೇಕ್ ಓವರ್ ಮಾಡುವಂತಹ ಪ್ರಯತ್ನ ಮಾಡಿದ್ರೆ ನಿಮ್ಮ ಒಂದು ಟೇಕ್ ಏನಾಗಿರುತ್ತೆ? ನಾವು ಕೊಡೋಕ್ಕಾಗಲ್ಲ ಸರ್. ಓಕೆ. ಸೊ ಎಷ್ಟೇ ಕೋಟಿ ಆಫರ್ ಮಾಡಿದ್ರು ಕೂಡ ನಾವು ಕಷ್ಟಪಟ್ಟು ಮಾಡಿದ್ದೀವಿ. ಇದು ನಮ್ಮ ತುಂಬ ದೊಡ್ಡ ಕಂಪನಿಗಳೇ ಆ್ಯಕ್ಚುಲಿ ಮರ್ಜ್ ಆಗಿದ್ದಾರೆ. ಈಗ ವಾಟ್ಸಪ್, ಫೇಸ್ಬುಕ್ ಅವರು ತಗೊಂಡಿದ್ದಾರೆ ಸರ್. ಆಗುತ್ತೆ. ಅಲ್ಲಿ ಏನಾಗುತ್ತೆ ಅಂದರೆ ಫಂಡ್ ರಿಕ್ವೈರ್ಮೆಂಟ್ ಇರುತ್ತೆ, ಎಕ್ಸ್ಪೆನ್ಷನ್ ಮಾಡಬೇಕಾಗುತ್ತೆ, ಮುಂದೆ ತೊಗೊಂಡೋಗೋಕ್ಕೆ ದುಡ್ಡಿನ ಅವಶ್ಯಕತೆ ಬೇಕಾಗುತ್ತೆ. ಸೊ ಹಾಗೇನಾಗುತ್ತೆ, ಆ ಕಂಪ್ನಿಗಳು ಅಕ್ವೈರ್ ಮಾಡ್ತಾರೆ. ಬಟ್ ನಮ್ಮಲ್ಲಿ ನಮ್ಮದು ಒಂದು ಫೈನಾನ್ಷಿಯಲಿ ಪ್ರಾಜೆಕ್ಟ್ ಸಪ್ರೇಟ್ ಮಾಡ್ಕೊಂಡಿದ್ದೀವಿ. ಇದು ನಾವು ಮಾಡಿರೋದು ನಮ್ಮ ಕರ್ನಾಟಕಕ್ಕೆ, ನಮ್ಮ ದೇಶಕ್ಕೆ. ಸೊ ನಾವು ಮಾರ್ಕೊಳ್ಳೋಕ್ಕೆ ಯಾರಡಿಲ್ಲ ಸರ್. ನಮ್ಮ ಇಂಡಿಯನ್ ಬಿಸ್ನೆಸ್ ಮ್ಯಾನ್ ಅವ್ರು ಬಂದರೆ ಅವಕಾಶ ಇರುತ್ತೆ. ಸೊ ಔಟ್ ಆಫ್ ಕಂಟ್ರಿಗೆ ಅವಕಾಶ ಮಾಡಿಕೊಡಲ್ಲ. ಓಕೆ. ಸೊ ಇದನ್ನು ಹೊರತುಪಡಿಸಿದ್ರೆ ಜಾಹೀರಾತುಗಳ ಒಂದು ಅಂದರೆ ಇನ್ವಾಲ್ವ್ಮೆಂಟ್ ಬೇಡ ಅನ್ನುವಂತಹ ನಿರ್ಧಾರಕ್ಕೆ ನೀವು ಬಂದಿದ್ದೀರಾ. ಆ್ಯಕ್ಚುಲಿ ಅದರಿಂದನೂ ಸಾಕಷ್ಟು ಫಂಡ್ಸ್ ಬರುತ್ತೆ. ಜಾಹೀರಾತು ಬೇಕು, ಬಟ್ ಗ್ಯಾಮ್ಲಿಂಗ್ ಜಾಹೀರಾತುಗಳು ಬೇಡ. ಓಕೆ. ಸೊ ನಿಷೇಧ. ಅದು ಏನು ಪರ್ಟಿಕ್ಯುಲರ್ ರೀಸನ್ ಅಂತ ಹೇಳಿದ್ರೆ ವ್ಯಾಲ್ಯೂಡ್ ಕಸ್ಟಮರ್ ಇರ್ತಾರೆ. ನಾನು ಎಕ್ಸಾಂಪಲ್ ಯಾರೋ ಸ್ನೇಹಿತರಿಗೆ ಹೇಳಿದೆ ಇದೇ ಥರ. ಸೊ 500 rupees ಒಬ್ಬ ವ್ಯಾಲ್ಯೂಡ್ ಕಸ್ಟಮರು ಪವರ್ ಬಿಲ್ ಪೇ ಮಾಡಬೇಕು ಅಂತ ಇಟ್ಕೊಂಡಿರ್ತಾರೆ. ಸೊ ನಾನು ಇಮಿಡಿಯೇಟ್ಲಿ ಅವ್ರಿಗೆ 500 ಹಾಕಿದ್ರೆ 5000 ಬರುತ್ತೆ ಅಂದರೆ ಎವ್ರಿ ಒನ್ ವಿಲ್ ಬಿ ಅಟ್ರಾಕ್ಟಿವ್. 500 ಹಾಕಿದ್ರೆ 5000 ಬರುತ್ತೆ, ಇಮಿಡಿಯೇಟ್ ಡೌನ್ಲೋಡ್ ಮಾಡ್ತಾರೆ, ಅದಕ್ಕೆ ಪೇಮೆಂಟ್ ಹಾಕ್ಬಿಡ್ತಾರೆ. ಸೊ ಅದು ಮೈನಸ್ ಆದರೆ ಅವ್ರ ದುಡ್ಡು ಹೋಗುತ್ತೆ, 100% ವಾಪಸ್ ಬರಲ್ಲ. ಆ 500 ರೂಪಾಯಿ ಜೊತೆಗೆ ಈಗ ಪವರ್ ಬಿಲ್ಲೂ ಇಲ್ಲ, ಪವರು ಕಟ್ಟಕ್ಕಾಗಲಿಲ್ಲ, ಮನೆಗೆ ಪವರು ಇಲ್ಲ, ಜೊತೆಗೆ ನಾಳೆ ಬೆಳಗ್ಗೆ ಮತ್ತೆ ಅಡಿಟ್ ಆಗ್ತಾನೆ. ಅದಕ್ಕೆ ಮತ್ತೆ ಸಾಲ ಮಾಡ್ತಾರೆ, 1000 rupees ಹಾಕ್ತಾರೆ, 5000 ಹಾಕ್ತಾರೆ. ಕಂಪ್ಲೀಟ್ಲಿ ನಮ್ಮ ಕಸ್ಟಮರ್ನ, ನಮ್ಮ ಆ್ಯಪಿಗೆ ಬಂದಿರೋ ವ್ಯಾಲಿಡ್ ಕಸ್ಟಮರ್ ನಾವೇ ಅವ್ರನ್ನ ಜೂಜು ಅಡ್ಡಕ್ಕೆ ತಳ್ಳಿದಾಗೆ, ಅವ್ರ ಜೀವನನ ಹಾಳು ಮಾಡಿದಾಗೆ. ಸೊ ಅದು ನಮಗೆ ಬೇಡ. ಓಕೆ. ಸೊ ಒಂದು ರೀತಿ ನೈತಿಕವಾಗಿ ಕೂಡ ನಾವು ಒಳ್ಳೆ ರೀತಿಯಲ್ಲಿ ಈ ಒಂದು ಆ್ಯಪ್ನ ಬಳಸ್ಕೊಳ್ಳೋ ಥರ ಆಗಬೇಕು ಅನ್ನೋ ಥರ ಆದರೆ ಒಳ್ಳೇದು ಮಾಡೋದು ಸರ್. ಇಲ್ಲ ಅಂದರೆ ಏನು ಮಾಡಬಾರ್ದು, ಸೈಲೆಂಟ್ ಆಗಿರ್ಬೇಕು. ಕರೆಕ್ಟ್. ಸೊ ಇನ್ನು ಈಗ ಫಾರ್ ಇನ್ಸ್ಟೆನ್ಸ್ ಈಗ ನನ್ನ ಹತ್ರ ಆ್ಯಪ್ ಇದೆ, ಇದು ಅಂದರೆ ವಿಶ್ವಾಸ್ ಪೇ ಆ್ಯಪ್ ಇದೆ. ಬಟ್ ನಾನು ಯಾರಿಗೆ ಹಣ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನೋ ಅವ್ರ ಹತ್ರ ಆ್ಯಪ್ ಇಲ್ಲ. ಬಟ್ ಸ್ಟಿಲ್ ಕೆನ್ ಐ ಸೆಂಡ್ ದ ಮನಿ? ಅವ್ರಿಗೆ ಹೆಂಗೆ ರಿಸೀವ್ ಮಾಡ್ಕೊಳ್ಳಿ? ಅದೇ ಈಗ ಫಸ್ಟ್ ಅಂತ ಹೇಳಿದ್ರೆ ನಮಗೆ ಸಮ್ ಚಾಲೆಂಜಸ್ ಇದೆ. ಸೊ ಅದು ಅಂಡರ್ ದಿ ಗೌರ್ಮೆಂಟ್ ರೂಲ್ಸ್ ಪ್ರಕಾರ.
ಏನಂತ ಹೇಳಿದ್ರೆ ಈಗ ನಮಗೆ ಯು ಪಿ ಐ ಆ್ಯಪ್ ಯು ಪಿ ಐ ಕಂಪ್ಲೀಟ್ ಬಂದರೆ ನಿಮಗೆ ಸ್ಕ್ಯಾನರ್ ಮತ್ತು ಮನಿ ಟ್ರಾನ್ಸ್ಫರ್ ಬರುತ್ತೆ. ಈಗ ನನಗೆ ಯು ಪಿ ಐ ಬೋಲ್ಟ್ ಕೊಟ್ಟಿದ್ದಾರೆ. ಸೊ ಒನ್ ಬೈ ಪ್ರೊಸೀಜರ್ ಎಲ್ಲ ಆ್ಯಪ್ಗಳಿಗೂ ಸೇಮ್ ಪ್ರೊಸೀಜರಲ್ಲೇ ಇರುತ್ತೆ. ಯು ಪಿ ಐ ಬೋಲ್ಟ್ ಅಂತ ಹೇಳಿದ್ರೆ ನಿಮ್ಮ ಅಕೌಂಟು ನಮ್ಮ ಆ್ಯಪಲ್ಲಿ ಆ್ಯಡ್ ಅಕೌಂಟ್ ಆಗುತ್ತೆ ಯು ಪಿ ಐಗೆ. ಸೊ ನೀವೇನೇ ಸರ್ವಿಸ್ ಮಾಡಿದ್ರೆ ಸೊ ನಿಮ್ಮ ಅಕೌಂಟಿಂದನೇ ಪೇ ಮಾಡ್ಬೋದು. ನಾವೇನಾದ್ರು ಡಿಸ್ಕೌಂಟ್ ಕೊಟ್ಟರೆ ನಿಮ್ಗೆ ವಾಪಸ್ ಆಗೇ ಬರುತ್ತೆ. ಸೊ ಅದನ್ನು ಇವಾಗ ಅವೈಲಬಿಲಿಟಿ ಇದೆ. ಆಫ್ಟರ್ 6 months ಅಗೇನ್ ವಿಲ್ ಕಮ್ ಸ್ಕ್ಯಾನರ್ ಆ್ಯಂಡ್ 1 lakh ಟ್ರಾನ್ಸ್ಫರ್. ಅದ್ರ ಬದಲು ಈಸಿಯಾಗಿ ಎಲ್ಲರೂ ಆ್ಯಪ್ ಡೌನ್ಲೋಡ್ ಮಾಡ್ಬೋದು. ಸೊ ಈಸಿಯಾಗಿ ಟ್ರಾನ್ಸಾಕ್ಷನ್ ಮಾಡ್ಬೋದು. ಹೌದು. ಸೊ ಈಗ ಫಾರ್ ಎಕ್ಸಾಂಪಲ್ ನಾನು ಏನೋ ಒಂದು ಟ್ರಾನ್ಸಾಕ್ಷನ್ ಮಾಡಿರ್ತೀನಿ, ಹಣ ಕಟ್ ಆಗಿದೆ, ಬಟ್ ಅಲ್ಲಿ ಪೇಮೆಂಟ್ ಏನೋ ಆಗಲಿಲ್ಲ, ಬಟ್ ರೀಫಂಡ್ ಆಪ್ಷನ್ಸ್ ಎಲ್ಲ ಯಾವ ರೀತಿ ಅದು? ಅದೇ ಕಸ್ಟಮರ್ ಕೇರ್ ಇಟ್ಟಿದ್ದೀವಲ್ಲ ಸರ್. ಕಸ್ಟಮರ್ ಕೇರ್ಗೆ ನೀವು ಆಪ್ರೇಟ್ ಮಾಡೋ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ನಮ್ಮ ಟೆಕ್ನಿಕಲ್ ಟೀಮ್ ಇಮಿಡಿಯೇಟ್ ಹ್ಯಾಂಡಲ್ ಮಾಡ್ತಾರೆ. ಸೊ ಸಮ್ ಟೈಮ್ ಇರುತ್ತೆ, ಆ ಟೈಮಲ್ಲಿ ರೀಫಂಡ್ ಆಗುತ್ತೆ. ಸೊ ಈಗ ಈ ಒಂದು ಟ್ರಾನ್ಸಾಕ್ಷನ್ ಈ ಒಂದು ಆ್ಯಪ್ ಮೂಲಕ ಮಾಡೋದಕ್ಕೆ, ವಿಶ್ವಾಸ್ ಪೇ ಆ್ಯಪ್ ಮೂಲಕ ಮಾಡುವಾಗ ನಮಗೆ ಯಾವ ರೀತಿ ಟ್ಯಾಕ್ಸ್ ಬೀಳುತ್ತೆ ಅದ್ರ ಬಗ್ಗೆ ಹೇಳೋದಾದ್ರೆ? ಸೊ ತಮಗೆ ಕಸ್ಟಮರ್ಗೆ ಟ್ಯಾಕ್ಸ್ ಅಂತ ಏನೂ ಇರಲ್ಲ ಸರ್. ಸೊ ಆಲ್ಮೋಸ್ಟ್ ಇನ್ಕ್ಲೂಡಿಂಗ್ ಟ್ಯಾಕ್ಸಲ್ಲೇ ಎಲ್ಲ ಮಾಡ್ತಾರೆ. ಸೊ ಯಾವುದೇ ರೀಚಾರ್ಜು ಬಿಲ್ ಪೇಮೆಂಟ್ ಏನೇ ಮಾಡಿದ್ರು ಬರುತ್ತೆ. ರೀಸನ್ ನೀವು ಆವಾಗಲೇ ಕೇಳಿದ ಪ್ರಶ್ನೆಗೆ ವಿಶ್ವಾಸ್ ಪೇ ಅನ್ನೋದನ್ನ ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿರೋ ಸಂಪತ್ತು ಬೇರೆ ದೇಶಗಳಿಗೆ ಹೋಗ್ತಿದೆ. ಸೊ ನಮ್ಮ ಮೊಬೈಲಲ್ಲೂ ಎಷ್ಟೋ ಆ್ಯಪ್ಗಳಿದೆ, ನಿಮ್ಮ ಮೊಬೈಲಲ್ಲೂ ಎಷ್ಟೋ ಆ್ಯಪ್ಗಳಿದೆ. ನಮಗೆ ಗೊತ್ತಿಲ್ಲ, ನಾವು ಪೇ ಮಾಡ್ತಾ ಇದ್ದೀವಿ. ಹೌದು. ಸೊ ನಮಗೆ ಗೊತ್ತಿಲ್ಲ, ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಸೊ ಈಗ ಏನಾಗ್ತಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಏನಂದ್ರೆ 150 ಕೋಟಿ ಜನಸಂಖ್ಯೆ ಏನಿದ್ದಾರೆ ಅವರೇ ಬಿಗ್ ಅಸೆಟ್ಸು. ಸೊ ಒಬ್ಬರ ಹತ್ರ ₹1 150 ಕೋಟಿ ಆಗೋಯ್ತು. ಸೊ ಈ ಥರ ಆ್ಯಪ್ಗಳು ಬಂದಾಗ ಬೇರೆ ಬೇರೆ ಥರ ಆ್ಯಪ್ಗಳು ಬಂದರೆ ದೊಡ್ಡ ಬೇರೆ ಬೇರೆ ದೇಶದಿಂದ ಬಂದಿದ್ದಾರೆ, ಬೇರೆ ದೇಶಗಳಿಂದ. ಸೊ ಅವರೆಲ್ಲ ಏನು ಮಾಡ್ತಾಯಿದ್ದಾರೆ, ನಮ್ಮ ಇಂಡಿಯನ್ ಮನಿನ ಅವ್ರ ದೇಶಕ್ಕೆ ಈಸಿಯಾಗಿ ತೊಗೊಂಡು ಹೋಗ್ತಾಯಿದ್ದಾರೆ. ಸೊ ಅದನ್ನು ನಮ್ಮ ದೇಶದಲ್ಲೇ ಇದ್ದರೆ ಸೊ ನಮ್ಮವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಇನ್ನೊಬ್ಬ ಏನೋ ಒಂದು ಕೆಲಸ ಆಗ್ತಿರ್ತೆ ಅಥವಾ ನಾವು ಇಲ್ಲೇ ಸ್ಪೆಂಡ್ ಮಾಡ್ತೀವಿ, ಬೇರೆ ಕಡೆ ಹೋಗಿ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕಾಗಿ ಈ ಥರದ್ದು ಯೋಚನೆ ಮಾಡಿದ್ವಿ. ಓಕೆ, ಈ ಟ್ಯಾಕ್ಸ್ ಫ್ರೀ ಓಕೆ, ಬೇರೆಯವರು ಇವಾಗ ಅವ್ರು ತಗೊಳ್ತಾ ಇದ್ದಾರೆ, ಕೊಳ್ಳೆ ಹೊಡಿತಿದ್ದಾರೆ, ಅದು ಹೌದು. ಬಟ್ ನೀವೀಗ ಬೀಂಗ್ ಅನ್ ಇಂಡಿಯನ್ ಅಂದರೆ ಅದನ್ನ ಕಡಿಮೆ ಟ್ಯಾಕ್ಸಿಗೆ ಮಾಡ್ಬೋದಿತ್ತು. ಕಂಪ್ಲೀಟ್ ಆಗಿ ಟ್ಯಾಕ್ಸ್ ಫ್ರೀ ಮಾಡೋದ್ರಿಂದ ನಿಮಗೇನು ಲಾಭ ಆಗ್ತಿದೆ? ಟ್ಯಾಕ್ಸ್ ಫ್ರೀ ಅಂತ ಹೇಳ್ತಲ್ಲ ಸರ್, ಟ್ಯಾಕ್ಸ್ ಇನ್ಕ್ಲೂಡಿಂಗ್ ಸೇರ್ಕೊಂಡಿರುತ್ತೆ ಟ್ಯಾಕ್ಸಸ್ಸು ಕಸ್ಟಮರ್ದು. ಸೊ ಪ್ಲಾಟ್ಫಾರ್ಮ್ ಚಾರ್ಜಸ್ ಅಂತ ಇರುತ್ತೆ. ಸೊ ಬೇರೆ ಕಂಪ್ನಿಗಳಿಗೂ ನನಗೂ ಸ್ವಲ್ಪ ಕಮ್ಮಿ ಇದೆ. ಹೌದು. ಸೊ ಏನೂ ಇಲ್ಲ ಅಂದರೆ ಏನೂ ಕೆಲಸ ಮಾಡೋಕ್ಕಾಗಲ್ವಲ್ಲ. ಹೌದು. ಸೊ ಈಗ ಇನ್ನು ಈ ವಿಶ್ವಾಸ್ ಪೇ ಫಾರ್ ಎಕ್ಸಾಂಪಲ್ ಈಗ ಬಿಸ್ನೆಸ್ ಅಕೌಂಟಿಗೆ ನಾನು ಅಪ್ಲೈ ಮಾಡಬೇಕು ಅಂದರೆ ಪ್ರೊಸೀಜರ್ ಯಾವ ರೀತಿ? ಅದು ನೆಕ್ಸ್ಟ್ ಲೆವೆಲಲ್ಲಿ ಬರುತ್ತೆ ಸರ್. ಹೌದಾ? ಹಾಂ, ನೆಕ್ಸ್ಟ್ ಲೆವೆಲ್ ಬರುತ್ತೆ. ಅಂದರೆ ಅದ್ರ ಬಗ್ಗೆ ಪ್ಲಾನಿಂಗ್ ಎಲ್ಲ ನಡೀತಾ ಇದೆ. ನೆಕ್ಸ್ಟ್ ಲೆವೆಲ್ ಬರ್ತಾ ಹೌದು. ಈಗ ಫಾರ್ ಎಕ್ಸಾಂಪಲ್ ನಂದೀಗ ಕಾಮರ್ಸ್ ವೆಬ್ಸೈಟ್ ಇರುತ್ತೆ, ಅದನ್ನು ವಿಶ್ವಾಸ್ ಪೇ ಆ್ಯಪ್ ಜೊತೆಗೆ ನಾನು ಮರ್ಜ್ ಮಾಡ್ಬೋದಾ ಹೇಗೆ ಅಂತ? ಹಾಂ, ಮಾಡ್ಬೋದು ಸರ್. ಮಾಡ್ಬೋದು. ಯಾವ ರೀತಿ ಅದು ಪ್ರೊಸೀಜರ್ ಎಲ್ಲ? ಅಲ್ಲ, ಅದು ನೆಕ್ಸ್ಟ್ ಲೆವೆಲ್ಗೆ ಬರುತ್ತೆ. ಅದು ಮುಂದಿನ ಯೋಜನೆಗಳು. ಹೌದು, ಮುಂದಿನ ಯೋಜನೆಗಳು. ಈಗ ಫಸ್ಟ್ ನಿಮಗೆ ಈಗ ನಾವು ಫೋಕಸ್ ಮಾಡ್ತಾ ಇರೋದೇನೆಂದರೆ ಯು ಪಿ ಐ ಬೋಲ್ಟ್ ಒಂದಿದೆ, ಜಾಬ್ಸ್ ಕೊಡ್ತಾ ಇದ್ದೀವಿ, ಆ್ಯಂಡ್ ಎಕ್ಸಾಮ್ ಮಿತ್ರ ಕೊಡ್ತಾ ಇದ್ದೀವಿ, ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಕೊಡ್ತಾ ಇದ್ದೀವಿ. ಈ 4 ಫಾರ್ ಎವ್ರಿ ಟ್ರಾನ್ಸಾಕ್ಷನ್ ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್. ಸೊ ಈಗ ಫಾರ್ ಎಕ್ಸಾಂಪಲ್ ಈಗ ಕೆಲವು 2 ಸ್ಟೆಪ್ ವೆರಿಫಿಕೇಶನ್ ಆ ಥರದ್ದೆಲ್ಲ ಇರುತ್ತೆ ಆ್ಯಕ್ಚುಲಿ. ಸೊ ಆ ಥರ ಪ್ರೊಸೀಜರ್ಗಳು ಹೇಗೆ ವರ್ಕ್ ಆಗುತ್ತೆ ಇದರಲ್ಲಿ ಅಂತ? ವೆರಿಫಿಕೇಶನ್ ಪ್ರೋಸೆಸ್ ಎಲ್ಲ ಸೆಕ್ಯೂರಿಟಿ ಪರ್ಪಸ್ ಬಂದು MPIN ಆಪ್ಷನ್ಸ್ ಇದೆ ಸರ್ ನಮ್ಮಲ್ಲಿ. ಈಗ ನೀವು ಬೇರೆ ಆ್ಯಪ್ಗಳೆಲ್ಲ ನೋಡಿದ್ರೆ ಡೈರೆಕ್ಟ್ ಓಪನ್ ಆಗುತ್ತೆ. ಎಕ್ಸಾಂಪಲ್ ನೀವು ತಮ್ಮ ಇಂಪ್ರೆಷನ್ ಇಟ್ಟಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ಗೆ ಯಾರು ಬೇಕಾದ್ರೂ ಆಕ್ಸೆಸ್ ಮಾಡ್ತಾರೆ, ಫೋನ್ಪೇ ಓಪನ್ ಅಥವಾ ಬೇರೆ ಓಪನ್ ಮಾಡ್ಬೋದು. ಸೊ ನಮ್ಮಲ್ಲಿ ಆ ಥರ ಇಲ್ಲ, MPIN ಕ್ರಿಯೇಟ್ ಮಾಡ್ತೀವಿ. ಸೊ MPIN ಅಂತ ಇದೆ, ನೀವು ನಂಬರ್ ಹಾಕಿದ್ರೇ ನಮ್ಮ ಆ್ಯಪ್ ಓಪನ್ ಆಗುತ್ತೆ. ಸೆಕ್ಯೂರಿಟಿ ಪರ್ಪಸ್ಗೆ ಇಟ್ಟಿದ್ದೀವಿ ಸರ್. ಓಕೆ. ಇನ್ನು ನಾನು ಕೇಳ್ಪಟ್ಟಿದ್ದೇನು ಅಂತಂದರೆ ಈಗ ಲಾಸ್ಟ್ ಇಯರ್ ಏನು ಲಾಂಚ್ ಆದ ನಂತರ ಕೆಲವೇ ತಿಂಗಳುಗಳಲ್ಲೇ ಆ್ಯಕ್ಚುಲಿ ಅಂದರೆ ಎವ್ರಿ ಡೇ ಆಲ್ಮೋಸ್ಟ್ ಪರ್ ಡೇ 2000 ಸಬ್ಸ್ಕ್ರೈಬರ್ಸ್ ಏನೋ ಆ್ಯಡ್ ಆಗ್ತಿದ್ರು ಅನ್ನುವಂಥ 2000 ಸರ್. ಲಾಂಚ್ ಮಾಡಿ ಫಸ್ಟ್ ಡೇನೇ 15,000 20,000 5,000 ತುಂಬ ಚೆನ್ನಾಗಿತ್ತು. ಆ ಟೈಮಲ್ಲಿ ನಮಗೆ ಖುಷಿ ಆಗ್ತಾಯಿತ್ತು. ನಮ್ಮ ಕನ್ನಡ ಜನ ಎಷ್ಟು ಎವ್ರಿ ಒನ್ ಡೌನ್ಲೋಡ್ ಯೂಸ್ ಮಾಡ್ತಾಯಿದ್ರು. ಸೊ ನಾವು ಸ್ವಲ್ಪ ಆ ಟೈಮಲ್ಲಿ ಪ್ರಚಾರ ಸ್ವಲ್ಪ ಕಮ್ಮಿ ಮಾಡಿದ್ವಿ. ರೀಸನ್ ಏನಂತ ಹೇಳಿದ್ರೆ UPI ತರಬೇಕು ಅಂತೇಳಿ. ಸೊ ಅದಾದಮೇಲೆ ಕಾನೂನಾತ್ಮಕ ಹೋರಾಟ ಬೇರೆ ಆಯಿತು. ಸೊ ಆ ಕಡೆ ಫೋಕಸ್ ಇದ್ವಿ. ಸೊ ಅದೆಲ್ಲ ನಮ್ಮ ಕಡೆ ಆದಮೇಲೆ ಈಗ ಸ್ಟೆಪ್ ಬೈ ಒನ್ ನಾವು ಮೂವ್ ಆಗ್ತಾಯಿದ್ದೀವಿ. ಓಕೆ. ಸೊ ಚಿತ್ತಾರದವರು ನಿಮ್ಮ ಒಂದು ಸಾಧನೆನ ಗುರುತಿಸಿ ಒಂದು ಅವಾರ್ಡ್ ಕೂಡ ಕೊಡ್ತಾರೆ ಆ್ಯಕ್ಚುಲಿ. ಸೊ ಅದೊಂದು ರೀತಿ ನಿಮಗೆ ಎನ್ಕರೇಜ್ಮೆಂಟ್ ಅಂತ? ಖಂಡಿತ ಸರ್. ಚಿತ್ತಾರದವರು ನಮ್ಮ ಆ್ಯಪ್ನ ಗುರುತಿಸಿ, ಚಿತ್ತಾರ MD ಆದ ಶಿವಕುಮಾರ್ ಅವರು ನಮ್ಮನ್ನ ಇಂಟರ್ವ್ಯೂ ಮಾಡಿ ಸೊ ನಮ್ಮನ್ನ ಪ್ರಶಸ್ತಿಗೆ ಒಂದು ಇದು ಮಾಡಿದ್ರು. ಅವ್ರಿಗೆ ಧನ್ಯವಾದಗಳು. ಸೊ ಮುಂದಿನ ಯೋಜನೆಗಳು ಅಂದರೆ ಎಷ್ಟು ಸಬ್ಸ್ಕ್ರೈಬರ್ಸನ್ನು ಹೊಂದಬೇಕು ಅನ್ನೋಂಥ ಆಸೆ ಇದೆ? ಬಿಕಾಸ್ ಆಸೆಗೆ ಮಿತಿ ಇಲ್ಲ ಈಗ. ಹೌದು, ಇವಾಗ ನಮ್ಮ ಒಂದು ಯೋಜನೆ
ನಮ್ಮ ವಿಶ್ವಾಸ್ ಪೇ ಆ್ಯಪ್ ಡೌನ್ಲೋಡು ನಮಗೆ ಒಂದು 50 ಲಕ್ಷ ಜನ ಬೇಕು. ಓಕೆ. ಸೊ 50 ಲಕ್ಷ ಜನ ನಮ್ಮ ಕನ್ನಡ ಜನ ನಮಗೆ ಸಪೋರ್ಟ್ ಮಾಡಿದ್ರೆ ಸೊ ನಾವು ಆ ಕಂಪ್ಲೀಟ್ಲಿ UPI ಆಗಿ ನಾವು ಬಂದ್ಬಿಡ್ತೀವಿ. ಓಕೆ. ಸೊ ಅದಕ್ಕೆ ಕನ್ನಡ ಜನ ನಮಗೆ ಕೈ ಹಿಡಿಬೇಕಾಗಿದೆ. ಓಕೆ. ಸೊ ಈಗ ಪ್ರಮುಖವಾಗಿ ನನಗೆ ಆ್ಯಕ್ಚುಲಿ ಒಂದು ಪಾಯಿಂಟ್ ಕೇಳೋಕ್ಕಿತ್ತು. ಈಗ ಅಮೇರಿಕ ಮತ್ತು ಭಾರತದ ರಾಜತಾಂತ್ರಿಕ ಸಂಬಂಧಗಳಲ್ಲಿ ಭಿನ್ನಾಭಿಪ್ರಾಯ ಆಗದಂತೆ ಸ್ವದೇಶಿ ವಸ್ತುಗಳ ಬಳಕೆಗೆ ಮೋದಿ ಅವರು ಕರೆ ಕೊಟ್ಟಿದ್ದಾರೆ. ಹೌದು. ಸೊ ಇದು ಭಾರತದಲ್ಲಿ ಒಂದು ಕ್ರಾಂತಿಯಾಗಿ ಬದಲಾಗಿದೆ. ಸೊ ಇದು ಆ್ಯಕ್ಚುಲಿ ಈ ಒಂದು ಆ್ಯಪಿಗೆ ಪೂರಕವಾಗಬಹುದಾ ಹೇಗೆ ಅಂತ? ಸರ್, ನಮ್ಮ ಭಾರತ ದೇಶದಲ್ಲಿ ಕರ್ನಾಟಕ ಸರ್ಕಾರ, ಕೇಂದ್ರೀಯ ಸರ್ಕಾರಗಳು ಸಾಕಷ್ಟು ನಮ್ಮಂಥ ಸ್ಟಾರ್ಟಪ್ ಕಂಪ್ನಿಗಳಿಗೆ ಸಹಾಯ ಮಾಡ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ನಮ್ಮ ಸರ್ಕಾರಗಳಿಂದನೇ ನಾವೆಲ್ಲ ಇದನ್ನೆಲ್ಲ ಮಾಡೋಕ್ಕೆ ಸಾಧ್ಯ. ಸೊ ಅವ್ರಿಗೆ ಖಂಡಿತವಾಗಿ ಧನ್ಯವಾದ ಹೇಳ್ತೀವಿ. ನಮ್ಮ ಮೋದಿಯವರ ಕನಸು ಪ್ರಕಾರ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅವ್ರಿಗೆ ನಮಗೆ ಒಂದು ಹುಮ್ಮಸ್ಸು ತುಂಬ್ತಾ ಇದ್ದಾರೆ. ಸೊ ನೀವು ಮಾಡ್ಬೋದು ಅಂತ ಪ್ರತಿಷ್ಠಿತ ಯಾವುದೇ ದೇಶಕ್ಕೆ ಹೋಗಿ ನೀವು ಪ್ರತಿಷ್ಠಿತ ಕಂಪನಿ ಓಪನ್ ನೋಡಿದ್ರೆ ಸೊ ನಮ್ಮ ಇಂಡಿಯನ್ ಪೀಪಲ್ಸೇ CEO ಆಗಿರ್ತಾರೆ. ಸೊ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರ್ತಾರೆ. ಅಷ್ಟು ಟ್ಯಾಲೆಂಟ್ ಇರೋರೆಲ್ಲ ಅಲ್ಲಿ ಹೋಗಿ ನಾವು ಅವ್ರು ಬೆಳೆಸ್ಬೇಕಾದ್ರೆ ಸೊ ನಮ್ಮಲ್ಲೂ ಕೂಡ ಅಂಥ ಟ್ಯಾಲೆಂಟ್ ಇದೆ, ನೀವು ಮಾಡಿ ಅಂತ ಹೇಳಿ ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ. ಸೊ ಈಗ ಬೇಸಿಕಲಿ ನಮಗೆ ಒಂದು ಜನರಲ್ ಸಮ್ಮರಿ ಅಂತ ಹೇಳೋದಾದರೆ ಈ ಒಂದು ವಿಶ್ವಾಸ್ ಪೇ ಆ್ಯಪ್ ಬಗ್ಗೆ ಒಂದು ಒಳ್ಳೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಆ್ಯಪ್, ಅಂದರೆ ಮನಿ ಟ್ರಾನ್ಸಾಕ್ಷನ್ ಆ್ಯಪ್, ಜೊತೆಗೆ ಇದರ ಮಾಲೀಕರು ಒಂದು ಒಳ್ಳೆ ಎಥಿಕ್ಸ್ ಇಟ್ಕೊಂಡು ಈ ಥರದೊಂದು ಆ್ಯಪ್ನ ಲಾಂಚ್ ಮಾಡಿರುವಂಥದ್ದು. ಸೊ ಅದರಲ್ಲೂ ಲಾಭ ಇದೆ ಅಫ್ಕೋರ್ಸ್ ಚಿಕ್ಕ ಮಟ್ಟದಲ್ಲಿ ಕಂಪೇರ್ಡ್ ಟು ಅದರ್ UPI ಆ್ಯಪ್ಸ್. ಬಟ್ ಯಾಕೆ ಈ ಒಂದು ಪ್ಲ್ಯಾಟ್ಫಾರ್ಮನ್ನೇ ನೀವು ಆಯ್ಕೆ ಮಾಡ್ಕೊಂಡ್ರಿ ಹಣ ಮಾಡೋದಕ್ಕೆ? ಬಿಕಾಸ್ ದೇರ್ ಆರ್ ಅದರ್ ಪ್ಲ್ಯಾಟ್ಫಾರ್ಮ್ಸ್ ಆಲ್ಸೋ ಒಳ್ಳೆ ರೀತಿಯಲ್ಲಿ ಹಣ ಮಾಡೋದಕ್ಕೆ. ಇದನ್ನೇ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ಸರ್, ಈಗ ಆಫ್ಲೈನಲ್ಲಿ ನೀವು ಒಂದು 100 ಜನ ಮೀಟ್ ಮಾಡಬೇಕಂದ್ರೆ ವಿಲ್ ಟೇಕ್ ಸಮ್ ಟೈಮ್ ಮೋರ್. ಬಟ್ ಆನ್ಲೈನಲ್ಲಿ ನೀವು ತುಂಬ ಬೇಗ ರೀಚ್ ಆಗಿಬಿಡ್ತೀರಾ ಡಿಜಿಟಲಲ್ಲಿ. ಈಗ ಕಂಪ್ಲೀಟು ನಮ್ಮ ಭಾರತ ದೇಶದಲ್ಲಿ ಕಂಪ್ಲೀಟ್ ಡಿಜಿಟಲೈಸೇಷನ್ ಆಗ್ತಾ ಇದ್ದೀವಿ. ಸರ್ಕಾರ ಕೂಡ ಸಾಕಷ್ಟು ಡಿಜಿಟಲೈಸೇಷನ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಮ್ಮ ಒಂದು ಏನಂತ ಹೇಳಿದ್ರೆ ನಮ್ಮ ವಿಶ್ವಾಸ್ ಪೇ ಕೂಡ ಈಗ ಎಕ್ಸಾಂಪಲ್ ಒಬ್ಬರನ್ನ ರೀಚ್ ಆಗೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ನಾವು ವಿಶ್ವಾಸ್ ಪೇ ಡೌನ್ಲೋಡ್ ಈ ಥರ ಆಫರ್ಗಳು ಅಥವಾ ಈ ಥರ ಟ್ರಾನ್ಸಾಕ್ಷನ್ಸ್ ಆ್ಯಪು, ಜಾಬ್ಸು, ಎಕ್ಸಾಮ್ ಈ ಥರ ಎಲ್ಲ ಕೊಟ್ಟಾಗ ಪಬ್ಲಿಕ್ ಕಸ್ಟಮರ್ಸ್ ಬರ್ತಾರೆ. ಸೊ ಹಾಗೇನಾಗುತ್ತೆ, ನಾವೇನಾದರೂ ಕೊಟ್ಟರೆ ಅಥವಾ ಹೇಳಬೇಕು ಅಂದರೆ ನಾವು ಈಸಿಯಾಗಿ ನಮ್ಮ ಜನಗಳಿಗೆ ತಿಳಿಸ್ಬೋದು. ಓಕೆ. ಸೊ ಅದೊಂದನ್ನು ಇದಿಟ್ಕೊಂಡಿದ್ದೀವಿ. ಓಕೆ. ಈಗ ಅಂದರೆ ಇವಾಗ ನೀವೇನೇನು ಸೇವೆಗಳು ಇವಾಗ ಕೊಟ್ಟಿದ್ದೀರೋ ಇಲ್ಲಿ ತನಕ, ಈಗ ಫಾರ್ ಎಕ್ಸಾಂಪಲ್ ವಿದ್ಯಾರ್ಥಿಗಳದಾಗಿರ್ಬೋದು, ಜಾಬ್ ಆಪರ್ಚುನಿಟೀಸ್, ಜಾಬ್ಸ್ ಎಲ್ಲ ಯಾವ ರೀತಿ ಅಂದರೆ ಒಂದು ನಿಮ್ಮ ಹತ್ರ ಒಂದು ಲಿಸ್ಟ್ ಇದೆಯಾ ಸರ್? ಅಂದರೆ ಯಾವ ರೀತಿ ಆಗಿದೆ? ವಿಶ್ವಾಸ್ ಜಾಬ್ ಪೋರ್ಟಲ್ ಅಂತಲೇ ಇದೆ. ಓಕೆ. ಸೊ ನಿಮಗೆ ಅದರ ಮೂಲಕ ಜಾಬ್ ಯಾರಿಗೆಲ್ಲ ಆಗಿದೆ ಆ ನಂಬರ್ಸ್ ಏನಾದರೂ ಇದೆಯಾ? ನಂಬರ್ಸ್ ಅಂದರೆ ಅದನ್ನು ನಾವು ಕೊಡ್ತೀವಿ. ಸೊ ಅಲ್ಲಿ ರೆಸ್ಯೂಮ್ಗಳು ಸಿಗುತ್ತೆ. ಬಟ್ ನಾವೇ ನಿಮಗೆ ಸ್ಕ್ರೀನಿಂಗ್ ಎಲ್ಲ ಮಾಡಿದ್ವಿ ಕ್ಯಾಂಡಿಡೇಟ್ಗೆ. ಸೊ ನಮ್ಮಲ್ಲಿ ಆಲ್ರೆಡಿ ಈಗ 500 ಕಂಪ್ನಿಗಳನ್ನ ಟೈ ಅಪ್ ಮಾಡಿದ್ದೀವಿ. ಓಕೆ. ಸೊ ಸಣ್ಣ ಕಂಪ್ನಿಗಳಿರ್ಬೋದು, ಸ್ಟಾರ್ಟಪ್ ಕಂಪ್ನಿಗಳಿರ್ಬೋದು, ಆಲ್ರೆಡಿ ರನ್ನಿಂಗಲ್ಲಿರೋ ಕಂಪ್ನಿಗಳಿರ್ಬೋದು, ಹೋಟೆಲಿಂದ ಹಿಡಿದು ಕಂಪ್ಲೀಟ್ ಸಾಫ್ಟ್ವೇರ್ ಕಂಪ್ನಿಯವ್ರಿಗೂ ಕೂಡ ಟೈ ಅಪ್ ಆಗಿದ್ದೀವಿ. ಸೊ ಅವ್ರಿಗೆ ರಿಕ್ವೈರ್ಮೆಂಟ್ ಇದೆ, ಎಂಪ್ಲಾಯೀಸ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಎಂಪ್ಲಾಯೀಸ್ ನಮಗೆ ಅಪ್ಲೈ ಮಾಡಿದ್ರೆ, ಕಸ್ಟಮರ್ ನಮ್ಮ ಯೂಸರ್ಸ್ ನಮ್ಗೆ ಅಪ್ಲೈ ಮಾಡಿದ್ರೆ ಆ ಕೆಲಸನ ನಾವು ಡೈರೆಕ್ಟ್ ಇಂಟರ್ವ್ಯೂಗೆ ನಾವು ಕರ್ಕೊಂಡು ಹೋಗ್ತೀವಿ. ಸೊ ಇಂಟರ್ವ್ಯೂ ಕೊಡಿಸಿ ಕೊಡ್ಸೋ ಕೆಲಸ ನಾವು ಮಾಡಿಕೊಡ್ತೀವಿ. ಓಕೆ. ಇದೆಲ್ಲ ವಿಚಾರಗಳು ಅಂದರೆ ಸೇವೆ ಅಂತ ಬಂದಾಗ ಇಷ್ಟೆಲ್ಲ ಮಾತಾಡಿದ್ವಿ. ಹೌದು. ಇದ್ರ ಜೊತೆಗೆ ಈಗ ಎಂಟರ್ಟೈನ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಪಾಡ್ಕಾಸ್ಟ್ಗಳಾಗಿರ್ಬೋದು, ಆ ಥರದ್ದೆಲ್ಲ ಇನ್ಕ್ಲೂಡ್ ಮಾಡುವಂತಹ ಚಾನ್ಸಸ್ ಇದೆಯಾ? ವೆಬ್ ಸೀರೀಸ್ ಅಥವಾ ಮೈಕ್ರೋ ಸೀರೀಸ್? ಅದು ನೆಕ್ಸ್ಟ್ ಮಾಡ್ಬೇಕು ಸರ್. ನಮ್ಮ ಜನ ಯಾವ ಥರ ಬೆಳೆಸ್ತಾರೆ ಅದ್ರ ಮೇಲೆ. ಬಿಕಾಸ್ ಈಗ ಆ್ಯಪ್ಗಳಲ್ಲಿ ಅದು ಅವೈಲಬಲ್ ಇದೆ, ಆ ಯೋಜನೆ ಇದೆ. ಬಟ್ ಫಸ್ಟ್ ಸ್ಟೆಪ್ ಒನ್ ಸ್ಟೆಪ್ ಹತ್ತಬೇಕಲ್ಲ. ಸೊ ಆ ಕೆಲಸ ಈಗ ಫಸ್ಟ್ ಮಾಡಲೇಬೇಕಾಗುತ್ತೆ. ಓಕೆ ಸರ್, ಕೊನೆಯದಾಗಿ ಓವರಾಲ್ ನಿಮ್ಮ ಇಲ್ಲಿ ತನಕದ ಒಂದು ಸಾಧನೆ ಬಗ್ಗೆ, ಪರ್ಟಿಕ್ಯುಲರ್ಲಿ ವಿಶ್ವಾಸ್ ಪೇ ಆ್ಯಪ್ ಮಾಡಿರುವಂತಹ ಸಾಧನೆ ಬಗ್ಗೆ ನಿಮಗೆ ಎಷ್ಟು ಖುಷಿ ಇದೆ, ಇನ್ನೆಷ್ಟು ಹಸಿವಿದೆ, ಇನ್ನೂ ಎಷ್ಟು ಸಾಧನೆ ಮಾಡಬೇಕು ಅನ್ನುವಂತಹ ಹಸಿವಿದೆ ನಿಮ್ಗೆ? ಸರ್, ಸಾಧನೆಗೆ ಲಿಮಿಟ್ ಇಲ್ಲ. ಆಕಾಶದ ಎತ್ತರ ಯೋಚನೆ ಮಾಡ್ತಾ ಇರ್ತೀವಿ. ಸೊ ನಮ್ಮ ಸರ್ವಿಸ್ ಹೇಗಿರಬೇಕಂದ್ರೆ ನಾವೇನು ಮಾಡೋಕೆ ಹೊರಟಿದ್ದೀವೋ ಅದು ನ್ಯಾಯಬದ್ಧವಾಗಿರಬೇಕು, ಜನಗಳಿಗೆ ತಲುಪುವಾಗಿರಬೇಕು. ಸೊ ಆ ತಲುಪೋದಾಗುತ್ತೆ, ಜನಗಳೇ ನಮ್ಮನ್ನ ಆಟೋಮೆಟಿಕ್ಲಿ ಬೆಳೆಸ್ತಾರೆ. ಸೊ ಆ ಆ್ಯಪ್ ಜನಗಳಿಗೆ ಇಷ್ಟ ಆಗಬೇಕು, ಜನಗಳಿಗೆ ಏನೇನು ಸೇವೆ ಬೇಕಂತ ಹೇಳಿದ್ದೀವಿ. ಸೊ ನಾವು ಕಂಪ್ಲೀಟ್ ಇದೇ ನಮ್ಮದು ಇಂಡಿಯಾದಲ್ಲಿ ಫಸ್ಟ್ ಆ್ಯಪು. ಓಕೆ. ಸೊ ಯಾವುದೇ ಆ್ಯಪ್ ನೀವು ತೆಗೆದು ನೋಡಿದ್ರೆ ಕೂಡ ಈ ಥರ ಜಾಬ್ ಆಗಲಿ, ಎಕ್ಸಾಮ್ ಮಿತ್ರ ಆಗಲಿ, ಸೊ ವಿಶ್ವಾಸ್ ಎಕ್ಸಾಮ್ ಮಿತ್ರ ಈ ಥರದ್ದು ಯಾವುದೂ ಇಲ್ಲ. ಇಟ್ ಇಸ್ ಲಿಮಿಟೆಡ್ ಓನ್ಲಿ ಟು ಆನ್ಲೈನ್ ಟ್ರಾನ್ಸಾಕ್ಷನ್ ಅಷ್ಟೇ ಆಗಿರುತ್ತೆ, ಅಷ್ಟೇ ಇರುತ್ತೆ. ಸೊ ಕಮರ್ಷಿಯಲ್ ಟ್ರಾನ್ಸಾಕ್ಷನ್. ಬಟ್ ಇಲ್ಲಿ ನಮ್ಮ ಉದ್ದೇಶ ಯೂಸರ್ಸ್ಗೆ ನಮ್ಮ ಯೂಸರ್ಸ್ಗೆ ನಾವೇನಾದರೂ ಒಂದು ಇನ್ಫಾರ್ಮೇಷನ್ ಕೊಡಬೇಕು. ಸೊ ಅವರು ಆ ಎಕ್ಸಾಂಪಲ್ ಒಬ್ರು ಯೂಸರ್ಸ್ ತಂದೆ ಇರ್ತಾರೆ, ಅವ್ರ ಮಕ್ಕಳಿರುತ್ತೆ, ಆ ಮಕ್ಕಳಿಗೆ ಎಕ್ಸಾಮ್ ಇದ್ರೆ ಅವ್ರ ತಂದೆ ಹೇಳ್ತಾರೆ. ಸೊ ಈ ಥರದ್ದೆಲ್ಲ ಬೆನಿಫಿಟ್ಸ್ನ ನಾವು ಮಾಡಬೇಕು ಅಂತೇಳಿ ಇದನ್ನು ಮಾಡ್ತಾ ಇದ್ದೀವಿ. ಓಕೆ.
ಸರ್ ಥ್ಯಾಂಕ್ ಯು ಸೊ ಮಚ್. ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ ನೀವು. ಸೊ ಮುಂದಿನ ಬಾರಿ ಭೇಟಿ ಆಗುವಾಗ ಸಾಕಷ್ಟು ಸಬ್ಸ್ಕ್ರೈಬರ್ಸ್ ಇನ್ನಷ್ಟು ಹೆಚ್ಚಾಗಿರಲಿ. ನಾವು ಈ ವಿಶ್ವಾಸ್ ಪೇ ಆ್ಯಪ್ ಮೂಲಕನೇ ನಿಮ್ಮ ಅಪಾಯಿಂಟ್ಮೆಂಟ್ ತಗೊಂಡು ಇಂಟರ್ವ್ಯೂ ಮಾಡೋ ಥರ ಆಗಲಿ. ಸೊ ಅಷ್ಟು ಬ್ಯುಸಿಯಾಗಿರಲಿ ಅಂತ ನೀವು ಹಾರೈಸ್ತೀನಿ ನಾನು. ಆಲ್ ದ ಬೆಸ್ಟ್ ನಿಮಗೆ. ವಿಶ್ವಾಸದಿಂದ ಎಲ್ಲ ನನ್ನ ಕನ್ನಡ ಜನತೆಗಳು ಬೆಳೆಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಾಗಿತ್ತು ವಿಶ್ವಾಸ್ ಪೇ ಆ್ಯಪ್ನ ಮಾಲೀಕರು ವಿಶ್ವ ಅವರ ಮಾತುಗಳು. ಅಪ್ಪಟ ಕನ್ನಡಿಗ ಪ್ರೊಡ್ಯೂಸ್ ಮಾಡಿರುವಂತಹ ಈ ಆ್ಯಪನ್ನು ಕನ್ನಡಿಗರಾಗಿ ನಾವು ಸಪೋರ್ಟ್ ಮಾಡಬೇಕು ಅಂತಂದರೆ ಬೇರೆ ಏನೂ ಮಾಡುವಂತಹ ಅಗತ್ಯ ಇಲ್ಲ. ಆ್ಯಂಡ್ರಾಯ್ಡ್ ಯೂಸರ್ಸ್ ಆಗಿದ್ದರೆ ಪ್ಲೇಸ್ಟೋರಲ್ಲಿ, ಜೊತೆಗೆ ಆ್ಯಪಲ್ ಯೂಸರ್ಸ್ ಆಗಿದ್ದರೆ iOSನಲ್ಲಿ ಈ ಒಂದು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಯೂಸ್ ಮಾಡಿದರೆ ಸಾಕು. ಜೊತೆಗೆ ಇದರಲ್ಲಿರುವಂತಹ ಸರ್ವಿಸಸ್ಗಳನ್ನು ನೀವು ಅವೈಲ್ ಮಾಡ್ಬೋದು. ಧನ್ಯವಾದಗಳು.